ರುಕ್ಮಿಣಿ, ಹೌದಲ್ಲವೇ? ಚೆನ್ನಾರ ಚೆಲುವ ಬಾರ ಕಣ್ಣಾಸೆ ತುಂಬಿದಾರ, ಚೆನ್ನಾರ ಚೆಲುವ ಬಾರ ಕಣ್ಣಾಸೆ ತುಂಬಿದಾರ, ಸುರಲಿಲೆ ಹಾಡು ಸುರಲಿಲೆ ಹಾಡುವ ಸ್ವಾಮಿ ನೆನಬಾರದು ಸುರಲಿಲೆ ಹಾಡು ಸ್ವಾಮಿ. ರುಕ್ಮಿಣಿ, ಬಾ ಪ್ರಿಯ ಬಾ ಬೇಗ ಬಾ, ಬಾ ಪ್ರಿಯ ಬಾ ಬೇಗ ಬಾ, ಬಾ ಪ್ರಿಯ ಬಾ ಬೇಗ
ಬಾ ಬೇಗ ಬಾ ಬಾ ಪ್ರಿಯ ಬಾ ಬಾ ಆ ಆ ಓ ಶುಭ ದಿನವು ನಮಗ ಇದೆ ನೀ ಬಂದನ್ನ ಜೊತೆ ಸೇರಿದೆ ಈ ಶುಭ ದಿನವು ನಮಗಾಗಿದೆ ನೀ ಬಂದನ್ನ ಜೊತೆ ಸೇರಿದೆ ದಿನವೆಲ್ಲವೂ ನಾವು ಜೊತೆ ಸೇರುವ ದಿನವೆಲ್ಲವೂ ನಾವು ಜೊತೆ ಸೇರುವ ನಗು ನಗುತ್ತಲಿ ನಾವು ನಲಿದಾಡುವ ದಿನವೆಲ್ಲವೂ ನಾವು ಜೊತೆ ಸೇರುವ ನಗು ನಗುತ್ತಲಿ ನಾವು ನಲಿದಾಡುವ ನಾವು ಒಂದಾಗಿ ಆಡುವ ಬಾ ಬಾ ಪ್ರಿಯ ಬಾ ಬೇಗ ಬಾ ಬಾ ಪ್ರಿಯ ಬಾ ಬೇಗ ಬಾ ಆ ಓ ಸ್ವಾಮಿ, ರುಕ್ಮಿಣಿ, ಹಾಗಾದರೆ ಯುದ್ಧವು ನಿಶ್ಚಯವಾಯಿತೆ. ನಾನು ಮೊದಲೇ ಹೇಳಲಿಲ್ಲವೇ, ಯುದ್ಧವೆಂದರೆ ನಿಮ್ಮ ಹೃದಯವು ನಲಿದಾಡುವುದೆಂದು. ಉಪಾಯವಿಲ್ಲ ಪ್ರಿಯತಮೆ, ಯುದ್ಧವೆಂದು ಅವಶ್ಯಕ. ಈ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ಆಹಾ, ನನ್ನ ಸಮರ ಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ಸ್ವಾಮಿ, ರುಕ್ಮಿಣಿ, ಹಾಗಾದರೆ ಯುದ್ಧವು ನಿಶ್ಚಯವಾಯಿತೆ. ನಾನು ಮೊದಲೇ ಹೇಳಲಿಲ್ಲವೇ, ಯುದ್ಧವೆಂದರೆ ನಿಮ್ಮ ಹೃದಯವು ನಲಿದಾಡುವುದೆಂದು. ಇದಲ್ಲವೇ ಸ್ವಾಮಿ? ಉಪಾಯವಿಲ್ಲ ಪ್ರಿಯತಮೆ, ಯುದ್ಧವೆಂದು ಅವಶ್ಯಕ. ಈ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವನು. ನನ್ನ ಸಮರ ಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ಇದಲ್ಲವೇ ವೀರ ರಕ್ತದಿಂದ ಪೃಥ್ವಿಯ ಕಲಶವನ್ನು ತೊಳೆಯುವನು. ಈ ಕುರುಕ್ಷೇತ್ರ ದುಳ್ಯ ಒಂದೊಂದು ಕಣವನ್ನು ರಕ್ತಕ್ಷಯದಿಂದ ಸುಸಜ್ಜಿತವಾಗಿ ಮಾಡಿ ಪುಣ್ಯ ಬೀಜವನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ರಾಜನೀತಿ ಮುಂತಾದ ಅನರ್ಘ ಫಲಪುಷ್ಪಗಳನ್ನು ಜಗತ್ತಿಗೆ ಕೊಡುವುದು. ನಿಮ್ಮ ಸ್ಪರ್ಶಾಮೃತ ಸಂಜೀವಿನಿ ದೃಷ್ಟಿ ಮಾತ್ರದಿಂದಲೇ ಜಡ ಜಗತ್ತನ್ನೇ ಜಯಿಸಬಲ್ಲೆ. ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆ ಏಕೆ ಸ್ವಾಮಿ? ರುಕ್ಮಿಣಿ, ಆವರಾಗವ ಪಾಡಲಿ ಬಾಚೆಲುವೆ ನನ್ನೊಲವೇ ನೀನಿರಲು ನಾ ಗೆಲುವೆ. ಬಾಚೆಲುವೆ ನನ್ನೊಲವೇ ನೀನಿರಲು ನಾ ಗೆಲುವೆ. ಆವರಾಗವ ಪಾಡುವೆ. ರಾಘವ ಪಾಡಿ ಅವನ ದ್ಯವ ಮಾಡಿ.
ಕಲಹಂಸ ಲಲಿತಾತ್ಮನಿ ಮನೋಹರಿ ವಿಕಸಿತ ವನರಾಣಿಯೇ ಕಲಹಂಸ ಲಲಿತಾತ್ಮನಿ ಮನೋಹರಿ ವಿಕಸಿತ ವನರಾಣಿಯೇ ಕನಸಿನ ಗುಹೆಯಲ್ಲಿ ಮಲಗಿ ನಿಲ್ಲಿಸುವವಳೆ ಕನಸಿನ ಗುಹೆಯಲ್ಲಿ ಮಲಗಿ ನಿಲ್ಲಿಸುವವಳೆ ನಲಿಯುತ್ತ ಕುಣಿಯುತ್ತ ಬಾಬಾ ಗೆಲುವೆ ನಲಿಯುತ್ತ ಕುಣಿಯುತ್ತ ಬಾಬಾ ಗೆಲುವೆ ಆವರಾಗವ ಪಾಡಲಿ ಬಾಚಲುವೆ ನನ್ನೊಲವೇ ನೀನಿರಲು ನ ಗೆಲುವೆ ಬಾಚಲುವೆ ನನ್ನೊಲವೇ ನೀನಿರಲು ನ ಗೆಲುವೆ ಆವರಾಗವ ಪಾಡಲಿ ರುಕ್ಮಿಣಿ ಸ್ವಾಮಿ ಕಾಲಸರ್ಪವು ಕಚ್ಚಿದವರನ್ನು ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯವನ್ನು ಛೇದಿಸಿದ ಹೊರತು ಮತ್ತೆ ಉಪಾಯವಿಲ್ಲ. ಆರ್ಯಾವರ್ತಕ್ಕೆ ಈಗ ಅಂಥ ಅವಸ್ಥೆ ಉಂಟಾಗಿದೆ. ಪ್ರಮತ್ತರಾದ ಕ್ಷತ್ರಿಯ ನರನಾಟಗಳಲ್ಲಿ ರಕ್ತಾದಿಗೆ ಹೆಚ್ಚಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ಅದನ್ನು ರಕ್ತಕ್ಷಯದಿಂದ ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆ ಆಗುವುದಿಲ್ಲ. ರುಕ್ಮಿಣಿ ಪ್ರಭು, ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆ ಆಗುವುದಾದರೆ ಅಂತಹ ಧರ್ಮಕ್ಕೆ ನನ್ನ ಶತಾಧಿಕ ಧಿಕ್ಕಾರವಿರಲಿ. ಪ್ರಿಯ, ಮತ್ತೊಂದು ಬಾರಿ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸಬಹುದಲ್ಲವೇ? ರುಕ್ಮಿಣಿ, ಈ ಘೋರ ಹತ್ಯಾಕಾಂಡವು ನಿಲ್ಲಲಿ. ರುಕ್ಮಿಣಿ, ನಿನ್ನ ಇಚ್ಛೆಯಂತೆ ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವನು. ಆದರೆ ನನ್ನ ಕೊನೆಯ ಪ್ರಯತ್ನ ವಿಫಲವಾಗುವುದು. ಪ್ರಯತ್ನಿಸಿ ನೋಡಿ ಸ್ವಾಮಿ, ಸಫಲಗೊಳ್ಳುವುದು. ರುಕ್ಮಿಣಿ ಸ್ವಾಮಿ, ಪ್ರಿಯ ರಮಣಿ ಬಾತರುಣಿ ಸರಸಕ್ಕೆ ಕರೆಯುವೆ ಬಾಬಾರೇ. ಸ್ವಾಮಿ, ರಮಣಿ ಬಾತರುಣಿ ಸರಸಕ್ಕೆ ಕರೆಯುವೆ ಬಾಬಾರೇ. ಪ್ರಿಯ ರಮಣಿ ರುಕ್ಮಿಣಿ ಬಾರೆ ಪ್ರೇಮ ಬಾತೋರೆ. ರುಕ್ಮಿಣಿ ಬಾರೆ ಪ್ರೇಮ ಬಾತೋರೆ ಅಂದದಿ ನಿರ್ಣಯ ಪ್ರೇಮ ಬಾತೋರೆ. ಅಂದದಿ ನಿರ್ಣಯ ಪ್ರೇಮ ಬಾತೋರೆ ಅಂದ ಚಂದದಿಂದ ಬಂದು ಸಂದೇಶನ್ನ ನಾಡಿ. ಸ್ವಾಮಿ, ಅಂದ ಚಂದದಿಂದ ಬಂದು ಸಂದೇಶನ್ನ ನಾಡಿ. ಅಂದ ಚಂದದಿಂದ ಬಂದು ಸಂದೇಶನ್ನ ನಾಡಿ. ಪ್ರಿಯ ರಮಣಿ ಬಾತರುಣಿ ಸರಸಕ್ಕೆ ಕರೆಯುವೆ ಬಾಬಾರೇ. ಸರಸಕ್ಕೆ ಕರೆಯುವೆ ಬಾಬಾರೇ. ಪ್ರಿಯ ರಮಣಿ ಸ್ವಾಮಿ, ರುಕ್ಮಿಣಿ ಮೋಹನ ನೀನೆ ರುಕ್ಮಿಣಿ ನಾನು. ಮೋಹನ
ಸ್ವಾಮಿ ರುಕ್ಮಿಣಿ. ಹರುಷದಿ ನುಡಿಲೆಲ್ಲ ಸ್ವಾಮಿ ರುಕ್ಮಿಣಿ ಬನ್ನಿ ಪ್ರಿಯ ಅಂಧಕಾರವನೆಂದಿಗೆ ನೀಗುವೆಯೋ ಲೋಕ ಬಾಂಧವ ಏನಾಗಿ ಜನಿಸಿದರು ಹೆಣ್ಣಿನ ಜನ್ಮ
ಏನು ಈ ಪರಿ ಚಿಂತಿಸ್ತಿರುವಂತ ತೋರ್ತಿರೋದಲ್ಲ? ಏತಕ್ಕೆ ಚಿಂತಿಪೆ ದೃಪದ ಕುಮಾರಿಯೇ? ಏತಕ್ಕೆ ಚಿಂತಿಪೆ ದೃಪದ ಕುಮಾರಿಯೇ? ಸೈರಿಸುತ್ತಾಪವ ಲಲನಾಮಣಿಯೇ. ಸೈರಿಸುತ್ತಾಪವ ಲಲನಾಮಣಿಯೇ. ಏತಕ್ಕೆ ಚಿಂತಿಪೆ ದೃಪದ ಕುಮಾರಿಯೇ? ಪಂಚ ಪಾಂಡವರ ಅರಸಿ ಎನಿಸಿ ಪಂಚ ಪಾಂಡವರ ಅರಸಿ ಎನಿಸಿ ಪಂಚ ಪಾಂಡವರ ಅರಸಿ ಎನಿಸಿ ಮನಗೋ ಪರಿ ಮನಗೋಳಿ ಪರಿ ಏತಕ್ಕೆ ಚಿಂತಿಪೆ ದೃಪದ ಕುಮಾರಿಯೇ? ಸೈರಿಸುತ್ತಾಪವ ಲಲನಾಮಣಿಯೇ. ಏತಕ್ಕೆ ಚಿಂತಿಪೆ ದೃಪದ ಕುಮಾರಿಯೇ? ಶ್ರೀಹರಿ ಆಜ್ಞೆಯ ಮೀರಿ ನಡೆದರೆ ಶ್ರೀಹರಿ ಆಜ್ಞೆಯ ಮೀರಿ ನಡೆದರೆ ಶ್ರೀಹರಿ ಆಜ್ಞೆಯ ಮೀರಿ ನಡೆದರೆ ಬರ್ತುದು ನಮಗೆ ಅಪಕೀರ್ತಿಯ ಕೇಳು. ಬರ್ತುದು ನಮಗೆ ಅಪಕೀರ್ತಿಯ ಕೇಳು. ಏತಕ್ಕೆ ಚಿಂತಿಪೆ ಕೃಪದ ಕುಮಾರಿಯೇ? ಸೈರಿಸುತ್ತಾಪ ಲಲನಾಮಣಿಯೇ. ಏತಕ್ಕೆ ಚಿಂತಿಪೆ ಕೃಪದ ಕುಮಾರಿಯೇ? ಕೃಪದ ಕುಮಾರಿಯೇ. ಪಾಂಚಾಲಿ, ನಡೆದು ಹೋದ ಘಟನೆಯನ್ನು ನೆನೆದೆಂದು ಅನುದಿನವೂ ನೀನೇತಕ್ಕೆ ರೋಚಿಸುತ್ತಿರುವೆ? ನಿನ್ನ ಚಿಂತೆಯು ದೂರವಾಗುವ ಸರಿತವಾಗಿರುವುದು. ಈ ಪರಿಯ ಚಿಂತೆಯನ್ನು ಬಿಟ್ಟು ಶಾಂತಳಾಗುದೇವಿ. ಶಾಂತಿ 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 ಇನ್ನು ಬಿಟ್ಟಿಲ್ಲವೇನಣ್ಣ ಈ ನಿನ್ನ ಕೊಚ್ಚಿತರ ಅಪರಾಧಿ. ನಮ್ಮೈವರಿಗೂ ವಿಷದ ಕಜ್ಜಾಯವನ್ನು ತಿಳಿಸಿ ನಮ್ಮೈವರನ್ನು ಕೊಲ್ಲನೆತ್ತಿಸಿದ ಓ ವಿಷಜಂತ್ರೊಡನೆ ನಮಗೆ ಶಾಂತಿ. ಕಪಟ ದೂತದಿಂದ ನೆರೆದ ಸಭಾ ಮಧ್ಯದಲ್ಲಿ ನಮ್ಮ ಸಿರಿಯನ್ನೆಲ್ಲ ಅಪರಿಸಿ ಈ ನನ್ನ ಪಾಂಚಾರಿಯ ಬಿಡಿಮುಡಿಯಲ್ಲಿ ತಂದು ಪಾಂಚಾಲಿ ಆ ನನ್ನ ತೊಡೆ ಮೇಲೆ ಕುಳಿತುಕೋ ಎಂದು ತೊಡೆ ತಟ್ಟಿ ಕರೆದನಲ್ಲ ಆ ಕುಂದಿ ಕೌರವ ಆಗಲು ಶಾಂತಿ. ಕಾಡ ಮರಗಳಂತೆ ಅರಣ್ಯದಲ್ಲಿ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಕಳೆದವಲ್ಲ. ಆಗಲೂ ಶಾಂತಿ, ಈಗಲೂ ಶಾಂತಿ. ಇದನ್ನೆಲ್ಲ ಸ್ಮರಿಸಿ ಫಲವಿಲ್ಲ ಆಗ್ರದ ಗುರುಕುಲ ಆಟಮರನು ಫಲಿಸುವನು. ಗುರುಕುಲ ಆಟಮರನು ಫಲಿಸುವನು. ಸಿರಿಯಮ್ಮೆರೆದು ದುರಾಂತ ಸಿರಿಯಮ್ಮೆರೆದು ದುರಾಂತ ಧಿಕ್ಕರಿಸಿ ಬರ್ತಕ್ಕಿ ಗುರುಕುಲ ಆಟಮರನು ಫಲಿಸುವನು. ಅಗ್ರಹ ಅಂಜರಂಬುವ ಅಕ್ಕರಿಗಿಲ್ಲದ ಸಚ್ಚಿದ ಕುರ್ರ ಸುಲ್ಲಿಗಳ ಅಂಜರಂಬುವ ಅಕ್ಕರಿಗಿಲ್ಲದ ಸಚ್ಚಿದ ಕುರ್ರ ಪಕ್ಕತವಲ್ಲವ ಪಕ್ಕ ಗಂಧಾಯ ವಯಸ್ಸಿದ ರಕ್ತರಂ ಪಕ್ಕತವಲ್ಲವ ಪಕ್ಕಿಸಿದ ಮಗ ಗಂಧಾಯ ವಯಸ್ಸಿದ ರಕ್ತರಂ ವ್ಯಕ್ತಿಸಿದೆ ಮುಟ್ಟಿಸಿದರ ಮುಕ್ತಿಸಿದಿರುವನು ಸಭೆಯ ಪತ್ನಿಯ ಗಲ್ವದಿಗಿಂದ
ಮಕ್ಕಳನ್ನು ವಧಿಸಿದ ದುರ್ಮೂರ್ಖರ ವರದಿಯನ್ನು ಬಗೆದು ದುರ್ಮೂರ್ಖರ ವರದಿಯನ್ನು ಬೈ ಗುರುಕುಲ ಅಧಮರನ್ನು ಬದುಕುವನು ಸಿರಿಯಮ್ಮೆರೆದು ದುರಹಂಕಾರ ಭಗದ ಸಿರಿಯಮ್ಮೆರೆದು ದುರಹಂಕಾರ ಧಿಕ್ಕರಿಸಿ ಬಳಸೋಕ್ಕಿನಿಂದ ಗುರುಕುಲ ಅಧಮರನು ಆದ್ದರಿಂದ ಭಯಂಕರ ಸಂಗ್ರಾಮ ಕ್ಷೇತ್ರದಲ್ಲಿ ಆ ಕ್ರೂರ ಕುನ್ನಿಗಳ ಕರಳನ್ನು ಬಗೆದು ಅವರ ಬಿಸಿ ರಕ್ತಪಾನ ಮಾಡದ ಹೊರತು ನನಗೆ ಶಾಂತಿಯಲ್ಲಿ ಸಮಾಧಾನವೇ ಇಲ್ಲ. ಸಹೋದರ ಭೀಮಸೇನ, ನಿನ್ನ ಮನದಲ್ಲಿ ಆಗುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಲೆನು. ಇನ್ನೇನು ಅರ್ಜುನ ಜೊತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಆಗಮಿಸ್ತೇನೆ. ಅವರು ಬಂದ ನಂತರ ಆಲೋಚನಾ ಶಾಂತನಾಗು ಸಹೋದರ ಭೀಮಸೇನ, ಶಾಂತನಾಗು. ಪಾಂಡುಪುತ್ರ ಬ್ರಾಹ್ಮಣ ಸ್ವೀಕರಿಸು ಪರಮಾತ್ಮ ನಮ್ಮ ಮರ್ಯಾದಿಸಿ ನಮ್ಮ ಪಕ್ಷ ವಹಿಸಿದೆಯ ದೇವದೇವ. ನಮ್ಮ ಮೇಲಿಟ್ಟು ಪ್ರೀತಿಯು ಅಪಾರವಾದದ್ದು ದೇವ. ಪಾಂಡುಪುತ್ರರಿಗೆ ಒಳ್ಳೆಯದ ಧರ್ಮನಂದನ ಪರಮಾತ್ಮ, ನನ್ನನ್ನು ಇಷ್ಟೊಂದು ಹೊಗಳುವೆಯಕ್ಕೆ ಕರ್ತವ್ಯ ಪರಿಪಾಲನೆ ನನ್ನ ಮುಖ್ಯ ಉದ್ದೇಶ. ಅದಿರಲಿ, ನಿಮಗೆ ಸಲ್ಲಬೇಕಾದ ಅರ್ಧ ರಾಜ್ಯದ ವಿಚಾರ ಯಾವ ನಿರ್ಧಾರವನ್ನು ಕೈಗೊಂಡೆ? ಪರಮಾತ್ಮ, ಸ್ಥಿರವಾದ ಅಸ್ಥಿರವಾದ ರಾಜ್ಯದಾಶೆಗಾಗಿ ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಕಳೆದುಕೊಳ್ಳುವುದರಿಂದ ಆಗುವ ಪ್ರಯೋಜನವೇನು ದೇವ? ಆದ್ದರಿಂದ ಉಭಯರೂ ಶಾಂತಿಯಿಂದ ಬಾಳುವುದು ಒಳಿತಲ್ಲವೇ? ಅಂದರೆ ನಿನ್ನ ಮಾತಿನ ಅರ್ಥ? ಪರಮಾತ್ಮ, ಸಮರ ಒಲ್ಲೆನೆಯ ಸಿರಿ ಸಂಪದದ ಆಸೆಗಾಗಿ ಮುರಹರಿ ಮಹಿಮನಾಗಿ ಪಾಪದ ಹೊರೆಯ ಧರಿಸನೆಯ ಸ್ಥಿರದಲ್ಲಿ ಒಂದು ಬಾಂಧವರ ಬಿಸಿ ರಕ್ತದಿಂದ ಅಪವಿತ್ರ ಭೂಮಾತೆಯ ಪವಿತ್ರಗೊಳಿಸಲೆಂತೋ ಮುಂದೆ ಘೋರತೆಯ ವೀಕ್ಷಿಸೇ ಸೈಪನೆ ದಿಟದಿ ಕೆರಳು ಸಂದಿಗೆ ಆಪತ್ ಬಂದಿವೆ, ಕರ ಮುಗಿದು ಬೇಡುವೆನು ಕೃಷ್ಣ ದೇವಾ. ಪರಮಾತ್ಮ, ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಯುದ್ಧವೆಂಬ ಎಮ್ಮಾರಿಯ ಬಾಯಿ ತುತ್ತಾಯಿಸಿ ಕೊಲುಸಿತಿಯಾದ ಭರತ ಭೂಮಾತೆಯ ಶಿರದಲ್ಲಿ ಎಪ್ಪುಗಿಡಿದ ರಕ್ತದ ಕಣಗಳನ್ನು ಅದ್ಯಾವ ಜನದಿಂದ ತೊಳೆದು ಬೈತುಗೊಳಿಸಲಿದೆಯಪ್ಪ. ಆದ್ದರಿಂದ ನೀನು ನಮ್ಮ ಸಂಧಾನಿಯಾಗಿ ಆ ದುರ್ಯೋಧನ ಬಳಿಗೆ ಹೋಗಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸು ಪರಮಾತ್ಮ. ಸತ್ಪುರುಷ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರವಾದ ಬೋಧೆ ಇದೆ. ಧರ್ಮನಂದನ, ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮಸಮ್ಮತವಾಗಿದೆ. ಅದಕ್ಕೆ ನಿನ್ನ ಸಹೋದರರ ಅಭಿಮತ? ಅದಕ್ಕೆ ನಾನು ಮಾಡಲಿ. ನಮ್ಮಗಳ ಅಭಿಮತವೇ ನನ್ನ ಮಧ್ಯ ಕೌರವರ ಸಂಧಿ ನಮಗೆ ಸಲ್ಲದು. ನನ್ನ ಮಧ್ಯ ಕೌರವರ ಸಂಧಿ ನಮಗೆ ಸಲ್ಲದು. ತಂದೆ ಪಾಂಡು ವಂದಿಸಿ ಮಾಡುವೆ ನಿನಗೆ. ತಂದೆ ಪಾಂಡು ತನಕ ನಾಳೆ ವಂದಿಸಿ ಮಾಡುವೆ ನಿನಗೆ. ನನ್ನ ಮಧ್ಯ ಕೌರವರ ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ಭಿಕ್ಷೆ ಬೇಡುವುದಕ್ಕೆ ರಾಜ್ಯ ಅವನೊಬ್ಬನ ಹಕ್ಕಿಯೇ. ಭಿಕ್ಷೆ ಬೇಡುವುದಕ್ಕೆ ರಾಜ್ಯ ಅವನೊಬ್ಬನ ಹಕ್ಕಿಯೇ. ಶ್ರಮವಹಿಸಿ ದುಡಿದವನೇ, ಶ್ರಮವಹಿಸಿ ದುಡಿದವನೇ ತಪ್ಪಿದ ಗರ್ಭಶೀಲಗಳು ನನ್ನ ಮಧ್ಯ ಕೌರವರು ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ಹೌದು ಕೃಷ್ಣ, ಸಂಧಿ ನಮಗೆ ಸಲ್ಲದು. ನಮ್ಮಗಳ ಅಭಿಮತಕ್ಕೆ ಅಗ್ರಜನೆಂಬ ಗೊಡ್ಡು, ಧರ್ಮದ ಕಟ್ಟು, ಬೃಹದಾಕಾರದ ಕೋಟೆಯಂತೆ ಭದ್ರವಾಗಿ ಬೆಳೆಸಿತು. ಅದನ್ನು ಭೇದಿಸಿ ಮುನ್ನುಗ್ಗണമെಂದರೆ ಭಾತೃತ್ವೆಂಬ ಪಾಶ ನಮ್ಮನ್ನು ಬಂಧಿಸಿದೆ. ಜೊತೆ
ಸುಡಬೇಕು ನಮ್ಮ ಹೇಡಿ ಜನ್ಮವನ್ನು. ಓ ಭೀಮಸೇನ, ನೀನು ಕೂಡ ಸಂಧಿಗೆ ಸಮ್ಮತಿಸಿದಂತೆಯೇ ಆಯಿತು. ಇನ್ನು ಅರ್ಜುನ, ನೀನು? ದೇವ, ಅಗ್ರಜನ ಮಾತನ್ನು ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲುವೆ? ಆದಿಯಿಂದಲೂ ಅಪಮಾನ ಅಪಜಯಗಳೇ ನಮ್ಮ ಇಷ್ಟ ದೈವಗಳಾದವು. ಆದಷ್ಟು ಬೇಗ ಅವುಗಳನ್ನು ತೊಲಗಿಸಿ ಮುಂಬರಲು ಪ್ರಯತ್ನ ಪಟ್ಟರೆ ಅಗ್ರಜನೆಂಬ ಮಮಕಾರದ ಪೆಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಛೀ, ನಮ್ಮ 7 ಜನ್ಮಕ್ಕೆ ಧಿಕ್ಕಾರವಿರಲಿ. ಓ ಅರ್ಜುನ, ನೀನು ಕೂಡ ಸಂಧಿಗೆ ಸಮ್ಮತಿಸಿದಂತೆಯೇ ಆಯಿತು. ಇನ್ನು ಉಳಿದಿರುವವರು ಮಹಾಮೇಧಾವಿಗಳಾದ ನಕುಲ ಸಹದೇವ. ಅವರು ಅಣ್ಣನ ಮಾತಿಗೆ ತಲೆಬಾಗುವರು. ಏಕಮ್ಮ ತಂಗಿ ದ್ರುಪದ ನರೇಂದ್ರ ನಂದಿನಿ ಏಕಮ್ಮ ತಿಂಗಳಾಗಿ ನಿಂತಿರುವುದು. ಪತಿಗಳ ಅಭಿಪ್ರಾಯ ನಿನಗೂ ಧರ್ಮಸಮ್ಮತವಲ್ಲವೇ? ಮಡದಿಗಾದ ಅಪಮಾನದ ಕಡೆಗೆ ಕ್ಲೇಶವೂ ಗಮನ ಕೊಡದ ಈ ನನ್ನ ಪತಿಗಳ ಅಭಿಪ್ರಾಯವನ್ನು ಧರ್ಮ ಸಮ್ಮತವೆಂತಲೂ ನ್ಯಾಯ ಸಮ್ಮತವೆಂತಲೂ ಹೇಗೆ ನಿರ್ಧರಿಸುವುದು ಕೃಷ್ಣ? ಜನಾರ್ದನ तो
ದ್ಯೂತದಲ್ಲಿ ಪಣವಾಗಿಟ್ಟು ಸೋತ ಧರ್ಮ ಪ್ರಭು ಇವರು ನನ್ನ ಪತಿ. ಬಂಡಿ ಬಂಡಿ ಅನ್ನವನ್ನು ತಿನ್ನುತ್ತಿದ್ದ ಭಂಡ ಬಕನನ್ನು ಕೊಂದ ಮಹಾದುರ್ದಂಡ. ನಿನಗೇಕೆ ಬೇಕು ಈ ಗದಾದಂಡ? ಅದನ್ನು ಮೂಲೆಯಲ್ಲಿ ಬಿಸಿಟು, ಕೈಯಲ್ಲಿ ಸೌಟು ಹಿಡಿದು ಪಾಕಶಾಲೆಗೆ ಹೋಗಿ. ಅರ್ಜುನ, ಪಾರ್ಥ, ಪಲ್ಗುಣ, ಕಿರೀಟಿ, ಗಾಂಡೀವಿ, ದಶನಾಮಾಂಕಿತ ಪರಶಿವನೊಂದಿಗೆ ಹೋರಾಡಿ ಪಾಶುಪಥಾಸ್ತ್ರವನ್ನು ಪಡೆದ ಮಹಾವೀರ. ನಿನಗೇಕೆ ಬೇಕು ಈ ಪಾಶುಪಥಾಸ್ತ್ರ? ದ್ರೌಪದಿ, ಅದರ ಮೂಲೆಯಲ್ಲಿ ಬಿಸಿಟು, ಕಾಲಿಗೆ ಗೆಜ್ಜೆ ಕಟ್ಟಿ ಥಕತೈ ಥಕಟತೈ ಎಂದು ನರ್ತನ ಮಾಡಿ ಹೋಗಿ. ಪಾಂಚಾಲಿ, ಅಣ್ಣ ಅಣ್ಣ, ಇವರಾರು ನನ್ನ ಪತಿಗಳಲ್ಲ ಅಣ್ಣ, ಇವರಾರು ನನ್ನ ಪತಿಗಳಲ್ಲ. ಇವರೆಲ್ಲರೂ ನನ್ನ ಭಾಗದ ಮೃತ್ಯು ಸ್ವರೂಪರು. ನನ್ನ ಪ್ರತಿಜ್ಞೆ ಈಡೇರಬೇಕಾದರೆ ಅಣ್ಣ, ನನಗೆ ನಿನ್ನ ಆಶೀರ್ವಾದ ಹೊಂದಿದ್ದರೆ ಸಾಕಣ್ಣ. ನಾನೇ ರಣಚಂಡಿಯಾಗಿ ಆ ರಣರಂಗವನ್ನು ಪ್ರವೇಶಿಸುತ್ತೇನೆ. ಆ ದುರುಳ ದುಶ್ಯಾಸನನ ಎದೆಯನ್ನು ಬಗೆದು ಅವನ ಬಿಸಿ ರಕ್ತದಿಂದ ಈ ನನ್ನ ಬೆಚ್ಚಿದ ಮುಡಿಯನ್ನು ನಾನೇ ಕಟ್ಟಿದ್ದೇನೆ. ಒಂದು ವೇಳೆ ಅದು ನನ್ನಿಂದ ಆಗದ ಪಕ್ಷದಲ್ಲಿ ಅಗ್ನಿಪುತ್ರಿಯಾದ ನಾನು ಅಗ್ನಿಯಲ್ಲಿ ಬೆದ್ದು ಸಾಯುವೆನು ಕೃಷ್ಣ, ಅಗ್ನಿಯಲ್ಲಿ ಬೆದ್ದು ಸಾಯುವೆನು. ಈಗ ಚೆನ್ನಾಗಿ ಸಹಜ ರೈವರ ಅಭಿಪ್ರಾಯವೇ ಒಂದು, ಈಕೆಯ ಅಭಿಪ್ರಾಯವೇ ಒಂದು ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನು ತಾನೇ ಮಾಡಿಯೇ ಈಕೆಯ ಅಭಿಪ್ರಾಯ ಈಗ ಆಯ್ತಲ್ಲ ಎಂದು ಹೇಳಿದನಷ್ಟೇ. ಅವಳು ಹೇಳಿದ್ದನ್ನ ಕೇಳಿದಲ್ಲ, ಬಿಡು. ಏಕೆ ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದ ಪ್ರಯೋಜನವಾದರೂ ಏನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದು ತಿಳಿಯದಯ್ಯ. ಸತ್ಯಾರ್ಥನಾದವನ್ನು ಆಲಿಸುವುದು ಪತಿಯಾದ ನಿನ್ನ ಕರ್ತವ್ಯ ತಾನೇ. ಏಕೆ ಇನ್ನುಳಿದ ನಾಲ್ವರು ಅವಳಿಗೆ ಪತಿಗಳಲ್ಲವೇ? ಅವರೇ ಅದನ್ನು ಬಗೆಹರಿಸಲಿ. ಅದಕ್ಕೂ ನನಗೂ ಯಾವ ವಿಧವಾದ ಸಂಬಂಧವಿಲ್ಲ. ಭೀಮಸೇನ, ಸಂಬಂಧವಿಲ್ಲದೆ ಹೊಂದು ನೀ ಕುರುಸಭೆಯಲ್ಲಿ ಬಂಡ ದುಶ್ಯಾಸನನ ಗುಂಡಿಗೆಯ ಬಿಸಿ ರಕ್ತದೆ ಮಡದಿ ಪಾಂಚಾಲಿಯ ಬಿಡುಗುಡಿಯ ಕಟ್ಟುವೆ ನೀನು ಗನಗದ ಖಂಡದಿ ಆ ದುರ್ಯೋಧನನ ತೊಡೆಯ ಕಟ್ಟುವೆ ನೀನು ನೀನಂದು ಡಂಬದ ನುಡಿಗಳನ್ನು ನುಡಿದು ಮರೆತು ನಿದ್ರೆಯೊಳ್ಳಿಹೆಯೋ ಹಿಡಿಂಬ ಮನೋಹರ ಅಡಗಲಿ ನಿನ್ನೀ ಕೂಕ ಕಂಠದ ಕರುಳಿನ ಬಿರುನುಡಿ ಕಣ್ಣೀರ ಕರೆದಿರುವಲ್ಲವೇ? ನಿನ್ನೀ ಕಣ್ಣೀರ ಕಮ್ಮನಿಗೆ ಬದಲಾಗಿ ಹೊಗೆ ಹೆಂಡರ ಕಣ್ಣಲ್ಲಿ ಶತಸಹಸ್ರ ಮುಡಿ ಕಂಬನಿನ ತರಿಸುವೆ. ಕಾಲನೇ ಕೌರವನ ಬೆಂಬಲವಾಗಿ ನಿಲ್ಲಲಿ. ಕಲಕಿ ಕುರುಸು ಮದ್ರವಾ ಸಂತರವೇನ ದುರ್ಯೋಧನ ದುಶ್ಚಾಶ್ರಮ ದುಷ್ಟ ಕೀಟಗಳ ಒಗೆದು ದುಶ್ಚಾಸನ ಮಾಡಲ ಕುಡಿಗಟ್ಟಿ ಪಾತಕಿ ದುರ್ಯೋಧನನ ತೊಡೆಯ ದೃಪದ ಸುತೆ ಕಟ್ಟಿಸುವೆ ನಿನ್ನ ಬಿರುಮಡೆಯ ಹೊರವಿರುವತೆಯ ನರಕಮರ್ದನ ಕೇಳನ್ನ ಭೀಮತ ಬಲಶೂನ್ಯತೆ ಕುಲ ಹೇಳಿಗಳನ್ನು ಕಣಕ ತಲೆಗಳನ್ನು ಪತ್ತಿ ಕಣಗಳನ್ನು ಗಡಿಸಿ ಕುಣದಾಳ ಮುಗಿಸಿಕೊಂಡು ಬಲಶೂನ್ಯತೆ ಕುಲ ಹೇಳಿಗಳನ್ನು ತಲೆಗಳನ್ನು ಪತ್ತಿ ಕಣಗಳನ್ನು ಗಡಿಸಿ ರಣದಾಹ ಮುಗಿಸಿಕೊಳ್ಳಬೇಕು. ರಣದಾಹ
ದಾಹ ಮುಗಿಸಿಕೊಳ್ಳುವೆ. ಪಾಂಡವರ ರಥಿಯ ಕುರುಬನ್ನು ಮುಟ್ಟಿದ ಚಂಡ ಕೌರವರ ಗುಂಡಿಗೆ ಸೀಳಿ, ಪಾಂಡವರ ರಥಿಯ ಕುರುಬನ್ನು ಮುಟ್ಟಿದ ಚಂಡ ಕೌರವರ ಗುಂಡಿಗೆ ಸೀಳಿ, ಚಂಡ ಎಲುಬುಗಳ ತುಂಡರಿಸಿ ನನ್ನ ಚಂಡಿ ಗೌತಮ ಮಾಡುತ್ತವೆ. ಚಂಡ ಎಲುಬುಗಳ ತುಂಡರಿಸಿ ನನ್ನ ಚಂಡಿ ಗೌತಮ ಮಾಡುತ್ತವೆ. ಬೋರ್ಗದ ಮೋಡದನ್ನು ಆರ್ಪಡಿಸಿ, ಭೀಮನ ಗದೆಯ ಪ್ರಚಂಡೋತ್ತನ್ನು ತೋರ್ಪಡಿಸಿ, ಬೋರ್ಗರವ ಮೋಡದನ್ಮಯ ಆರ್ಪಡಿಸಿ, ಭೀಮನ ಗದೆಯ ಪ್ರಚಂಡೋತ್ತನ್ನು ತೋರ್ಪಡಿಸಿ, ದರ್ಪದಿ ನೆರವು ಕುರುವವರ ಕಾಲ್ಗಳ ಪಿಡಿದು, ದರ್ಪದಿ ನೆರವು ಕುರುವವರ ಕಾಲ್ಗಳ ಪಿಡಿದು ಗಿರಗಿರನೆ ಗಿರಗಿರನೆ ತಪ್ಪಿಸುವೆ. ಬಲಚೂನ್ಯತೆ ಕುಲ ಹೇಡಿಗಳನ್ನು ತಂದು ನಡೆಗಳನ್ನು ನನಗಳನ್ನು ಕರೆಸಿ ರಣದಾಹ ಮುಗಿಸಿಕೊಳ್ಳುವೆ, ರಣದಾಹ ಮುಗಿಸಿಕೊಳ್ಳುವೆ. ದುಷ್ಟ ದಾಯಾದಿಗಳ ಕಂಡ ಎಲುಬುಗಳನ್ನು ತುಂಡರಿಸಿ ರಣಚಂಡಿ ಗೌತಮ ಮಾಡುತ್ತದೆ. ಹೋದರೆ ನಾನು ಪ್ರಚಂಡ ಪರಾಕ್ರಮಿ ಭೀಮಸೇನನಲ್ಲ ಪರಮಾತ್ಮ ವಾಸುದೇವ, ದಯಮಾಡಿ ಸಂಧಿಯನ್ನು ನಿರಾಕರಿಸಿಬಿಡು. ಹೌದು ಜನಾರ್ದನ, ವಿಷ ಸರ್ಪಕ್ಕೆ ಹಾಲುಣಿಸಿ ಕನಿಕರಿಸಿದ್ದರೆ ಅದರ ವಿಷವು ಅಮೃತವಾದಿತೆ. ಮರೆತಿರಿ ಏಕೆ ನಮಗೆ ನಾನಾ ವಿಧದ ಕಷ್ಟ ಕ್ಲೇಶಗಳನ್ನುಂಟು ಮಾಡಿದ ಆ ಪಾಷಾಂಡರೊಡನೆ ಸಂಧಿ. ಪಾಲಾಕ್ಷಣಂ ಮೆಚ್ಚಿಸಿ, ಪಾಲಾಕ್ಷಣಂ ಮೆಚ್ಚಿಸಿ ಪಡೆದೆನ ಪಾಶುಪತಾಸ್ತ್ರವ, ವಿಧ ವಿಧಾಸ್ತ್ರ ಪ್ರಯೋಗದಿಂ ಗಳಿಸಿದೆ ನಾ ವಿಜಯವೆಂಬ ಬೆಸರ. ಹರಿಗಳ ಹತ್ಯೆಗೈಯಲ್ ಅಮಿತೋತ್ಸಾಹದಿಂದ ಅನುಜರ ಈ ಪರಿ ನೋಯಿಪುದೆ ತರವೆ ಧರ್ಮಜಗೆ ಕೃಷ್ಣ. ವಾಸುದೇವ, ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಆಚಂದ್ರಕವಾಗಿ ಉಳಿಯಬೇಕಾದರೆ ನಾವೀ ಸಂಧಿಯನ್ನು ನಿರಾಕರಿಸಲೇಬೇಕು. ಯುದ್ಧವು ನಡೆದೇ ತಿರಲೇಬೇಕು. ನೋಡಿದ್ಯಾ ಧರ್ಮಾನಂದನ, ಪರಮಾತ್ಮ, ನಿನ್ನ ಸಹೋದರರು ಮಾತೃವೆಂಬ ಮಮಕಾರದಿಂದ ಬಹಿರಂಗದಲ್ಲಿ ನಿನ್ನ ಮಾತಿಗೆ ತಲೆಬಾಗಿದರಾದರೂ ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆಯು ದಗನೆ ಹೊತ್ತಿ ಉರಿಯಲಾರಂಭಿಸಿತು. ಅದನ್ನು ತವಕ ಮಾಡಲು ಸಾಧ್ಯವಿಲ್ಲದೆ ಈ ರೀತಿ ಹೋಣಿಸುತ್ತಿರುವ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಿವೆ? ಪರಮಾತ್ಮ, ಕಾಳಗದೈವುದು ಅಸಮತವೆನಗೆ, ಕಾಳಗದೈವುದು ಅಸಮತವೆನಗೆ, ಬೇಡನ್ನ ಬೇಡುವೆ ದೇವಾ, ಚಾಳಿತ ಬೇಡನ್ನ ಬೇಡುವೆ ದೇವಾ, ಸಮರವು ಬೇಡ ಮಗೆ ಓ ದೇವಾ, ಸಮರವು ಬೇಡ ಮಗೆ, ಶಾಂತಿಯಿಂದಲೇ ರಾಜ್ಯವ ಪಡೆವ, ಶಾಂತಿಯಿಂದಲೇ ರಾಜ್ಯವ ಪಡೆವ ಅಂದವ ಮಾಡೆಂದು ಬೇಡುವೆ ದೇವ, ಅಂದವ ಮಾಡೆಂದು ಬೇಡುವೆ ದೇವ, ಸಮರದಿಂದ ಅದಗುವ ಪಾಪದ ಫಲಬೇಕೆ, ಸಮರದಿಂದ ಅದಗುವ ಪಾಪದ ಫಲಬೇಕೆ, ಸಮರವು ಬೇಡ ಮಗೆ ಓ ದೇವ,
ಸಮರವು ಬೇಡ ಮಗೆ ಕೃಷ್ಣ ದೇವಾ ದೇವಾ. ಪರಮಾತ್ಮ, ನನ್ನ ಬುದ್ಧಿಗೆ ಮಂಕು ಕೊಯ್ದಿದ್ದೆ. ನನ್ನ ಸಮಸ್ತ ವಿಚಾರವನ್ನು ಅರಿತಿರೋ ಪ್ರಭು ನೀನು. ನಿನ್ನ ಚಿತ್ತವಂತೆ ಮಾಡು ಪರಮಾತ್ಮ. ಧರ್ಮನಂದನ, ನಿನ್ನ ಮನದ ಅಭಿಪ್ರಾಯವೇನು ಧರ್ಮಸಮ್ಮತವಾಗಿ ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನರ ಸೇಡಿನ ಜ್ವಾಲೆಯು ಹಾರಲೇಬೇಕು. ತಂಗಿ ನೃಪದ ನರೇಂದ್ರ ನಂದಿನಿಯ ಕಣ್ಣೀರಿನ ಕಾಲುವೆ ಬತ್ತಿ ಹೋಗಲೇಬೇಕು. ಸಂಧಿಗಾಗಿಯೇ ನಾಳಿನ ಕುರಿಸಂ ನೀನಿನ್ನು ಹೊರಡು. ಆಗಲಿ ಪರಮಾತ್ಮ. ತಂಗಿ ಏಕಮ್ಮ ಕಿನ್ನಳಾಗಿ ನಿಂತಿರುವೆ. ನಾನು ಆ ದುರ್ಯೋಧನನ ಆಸ್ಥಾನಕ್ಕೆ ತೆರಳಿ ಸರ್ವ ಪ್ರಕಾರದಲ್ಲಿಯೂ ಆತನ ಕೋಪವನ್ನು ಕೆರಳಿಸಿ ಯುದ್ಧವನ್ನು ಸಿದ್ಧಪಡಿಸಿ, ಆದರೆ ಅರ್ಜುನರನ್ನು ತಿದ್ದಿಕೊಳ್ಳುವ ಭಾರ ನಿನ್ನದು. ನಾನಿನ್ನು ಈ ನನ್ನ ಬಿಚ್ಚಿದ ಹೋಯ್ತು. ನಿನ್ನದೇ ಆಗಿರುವುದು ಕೃಷ್ಣ. ನಾನು ಮಾಡಿದ ಕರ್ಮಫಲವು ನಿಶ್ಶೇಷವಾಗಿ ಎಂದಿಗೂ ಪರಮಪುರುಷನು ತನ್ನ ಅಭಯಾಸ್ತವನ್ನು ನನ್ನ ಮಸ್ತಕದ ಮೇಲಿರಿಸುವನು. ಯಾವ ಮಹಿಮಾ ಪುರುಷನನ್ನು ನೋಡಲು ಯೋಗಿಗಳು ಹಗಲಿರುಳು ತಪಸ್ಸನ್ನಾಚರಿಸಿ ಬಳಲುತ್ತಿರುವರು, ಯಾವ ಆತನ ಮಂಗಳ ಸ್ವರೂಪಿಯು ಅನವರತವು ನನ್ನ ಹೃದಯದಲ್ಲಿ ನೆಲೆಗೊಂಡಿರುವುದು, ಯಾವ ಆತನ ಸಕಲ ಜೀವಿಗಳಿಗೆ ಆಧಾರನು ಸಮಸ್ತಕ್ಕೂ ಕರ್ತನು, ಅಂತಹ ಕರುಣಾನಿಧಿಯು ಸರ್ವಜ್ಞನು ಸರ್ವವ್ಯಾಪಿಯಾದ ಶ್ರೀಕೃಷ್ಣ ಪರಮಾತ್ಮನು ದುರ್ಯೋಧನನ ಬಳಿಗೆ ಬರುತ್ತಿರುವಾಗ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವವನೇ ಪರಮಾತ್ಮ. ಪರಮಾತ್ಮ, ನಿನ್ನ ದರ್ಶನ ಭಾಗ್ಯವನ್ನು ಪಡೆಯುವ ತನಕ ಈ ಕ್ಷೀರಪಾರದಿಂದಲೇ ನನ್ನ ಪ್ರಾಣವನ್ನು ಧರಿಸಿಕೊಂಡಿರುವನು. ಕೃಷ್ಣಾರ್ಪಣಮಸ್ತು. ವಾಸುದೇವ, ಅನಾಥ ರಕ್ಷಕ ತಂದೆ. ಭಕ್ತರ ಮೊರೆ ಆಲಿಸಿ ಶೌರಿ ಮೊರೆ ಕೇಳಿ ನೀ ಬಾರಯ್ಯ. ವಾಸುದೇವ, ರುಕ್ಮಿಣಿ ಲೋಲ ವಾರಿಜಮಾಲ. ಪರಮಾತ್ಮ, ವರಲೋಲ ವರಗುಣಶೀಲ ವಸುದೇವ ಬಾಲ ಬಣ್ಣಿಸಲು. ರುಕ್ಮಿಣಿ ಲೋಲ ವಾರಿಜಮಾಲ ವರಗುಣಶೀಲ ವಸುದೇವ ಬಾಲ. ಪರಮಾತ್ಮ, ವರಗುಣಶೀಲ ವಸುದೇವ
ಮೊರೆ ಕೇಳಿ ನೀ ಬಾರಯ್ಯ ಮುರಾರಿ ಭಕ್ತರ ಮೊರೆ ಆಲಿಸಿ ಶೌರಿ ಮೊರೆ ಕೇಳಿ ನೀ ಬಾರಯ್ಯ ಮೊರೆ ಕೇಳಿ ನೀ ಬಾರಯ್ಯ ಮೊರೆ ಕೇಳಿ ನೀ ಬಾರಯ್ಯ ಎನ್ನ ಮೊರೆ ಕೇಳಿ ನೀ ಬಾರಯ್ಯ. ಪರಮಾತ್ಮ, ಯಾವುದೀ ಸೂರ್ಯಕೋಟಿ ಪ್ರಕಾಶಮಾನವಾಗಿ ಬೆಳಗುತ್ತಿರುವ ಬೆಳಕು? ಕರೆಕ್ಟಾಯ್ತಲ್ಲ? ಕರೆಕ್ಟಾಯ್ತು. ಓಹೋ, ಭಗವಾನ್ ಭಾಸ್ಕರನಾದ ಸೂರ್ಯದೇವನೇನಾದರೂ ಧರೆಗಿಳಿದು ಬರುತ್ತಿರುವನೇ? ನನ್ನ ಸಂದೇಹವು ನಿಜವಾಯಿತು. ನನ್ನ ಆರಾಧ್ಯ ದೇವನಾದ ಶ್ರೀಕೃಷ್ಣ ಪರಮಾತ್ಮನೇ ಬಂದಂತಾಯಿತು. ತಂದೆ ಅನಾಥ ರಕ್ಷಕ, ಪರಮಾತ್ಮ. ಭಕ್ತ ಶಿರೋಮಣಿ ವಿದುರ, ಕುಶಲವೇ? ಹೌದು ಪರಮಾತ್ಮ, ಈ ದೀನನ ಮೇಲೆ ದಯ ತೋರಿ ಇಂದಿಗೆ ನಾವು ತಮ್ಮ ಪಾದಧೂಳಿಯಿಂದ ನನ್ನ ಕುಟೀರವು ಪವಿತ್ರವಾಯಿತು ದೇವ, ಪವಿತ್ರವಾಯಿತು. ಉರಗ ಶಯನ ಶ್ರೀರಮಣ ದೇವ, ಉರಗ ಶಯನ ಶ್ರೀರಮಣ. ಪರಮಾತ್ಮ, ಉರಗ ಶಯನ ಶ್ರೀರಮಣ ದೇವ, ಉರಗ ಶಯನ ಶ್ರೀರಮಣ. ಪರಮಾತ್ಮ, ಮಂದರದರ ಅರವಿಂದ ಲೋಚನ ಪಾಪ ವಿಮೋಚನ ಹೇ ಜನಾರ್ದನ. ಪರಮಾತ್ಮ, ಮಂದರದರ ಅರವಿಂದ ಲೋಚನ ಪಾಪ ವಿಮೋಚನ ಹೇ ಜನಾರ್ದನ. ಮಾನವ ವೇಷ ಮಂಜುಳ ವಾಸ. ಪರಮಾತ್ಮ, ವಾಸುದೇವ, ಮಂಜುಳ ವಾಸ, ಮಂಜುಳ ಕೌಸ್ತುಭ ಆರನೆ ಪರಮ ಕೌಸ್ತುಭ ಆರನೆ ಪರಮ ಉರಗ ಶಯನ ಶ್ರೀರಮಣ ದೇವ, ಉರಗ ಶಯನ ಶ್ರೀರಮಣ. ಪರಮಾತ್ಮ, ಸದಾ ಹೃದಯದಲ್ಲಿ ನೀ ನೆಲೆಸಿರುವೆ. ಸದಾ ಹೃದಯದಲ್ಲಿ ನೀ ನೆಲೆಸಿರುವೆ. ಹಸಿವು ತೃಷೆಗಳನ್ನು ನೀ ಮರೆತಿರುವೆ. ಪರಮಾತ್ಮ, ವಾಸುದೇವ, ಶರಣ ಮೃತ ಜನ ಫಲದಾಯಕನೇ. ಪರಮಾತ್ಮ, ಶರಣ ಮೃತ ಜನ ಫಲದಾಯಕನೇ. ಸರ್ವವು ನೀನೆ ಪರಮ
ದರಿದ್ರನಿಗೆ ದೃಷ್ಟಿ ಬಂದಂತೆ, ದಟ್ಟ ದರಿದ್ರನಿಗೆ ನಿಧಿಯು ದೊರಕಿದಂತೆ, ಭಕ್ತಳಾದ ಶಬರಿಗೆ ಶ್ರೀರಾಮಚಂದ್ರನ ದರ್ಶನವಾದಂತೆ ಈ ದೀನನ ಮೇಲೆ ದಯ ತೋರಿ ಇಂದಿಗೆ ದರ್ಶನವಿತ್ತೆಯ ತಮ್ಮ ಪಾದಧೂಳಿಯಿಂದ ನನ್ನ ಕುಟೀರವು ಪವಿತ್ರವಾಯಿತು ದೇವ, ಪವಿತ್ರವಾಯಿತು. ವಿದುರ, ನಿನ್ನ ಕೊಂಡಾಟವು ಹಾಗಿರಲಿ. ನಾನು ಮಾರ್ಗಾಯಾಸವಾಗಿ ಬಹಳ ಬಳಲಿ ಬಂದಿರುವೆ. ನನಗೇನಾದರೂ ಆಹಾರವನ್ನು ಕೊಡುವಿದರ? ಪರಮಾತ್ಮ ಸಕಲ ಲೋಕಗಳನ್ನು ತಮ್ಮ ಉದರದಲ್ಲಿ ಅಡಗಿಸಿಕೊಂಡು ಚರಾಚರ ಪ್ರಪಂಚವನ್ನೇ ಪಾಲಿಸುತ್ತಿರುವ ತಮಗೆ ಅನುಸ್ವರೂಪಿಯಾದ ನಾನು ಏನನ್ನು ಕೊಡಬಲ್ಲೆ ದೇವಾ? ವಿದುರ, ನಾನೇನೋ ಕಾರ್ಯಾರ್ಥಿಯಾಗಿ ಆ ದುರ್ಯೋಧನನ ಆಸ್ಥಾನಕ್ಕೆ ತೆರಳುತ್ತಿದ್ದೆ. ನಿನ್ನ ಭಕ್ತಿ ಎಂಬ ಪಾಶವು ನನಗೆ ಅಡ್ಡಲಾಗಿ ಬಂದು ನನ್ನನ್ನು ಅಲ್ಲಿಂದ ಇಲ್ಲಿಯವರೆಗೂ ಕರೆತಂದಿತು. ನೀನು ಹಣುಸುರಿಪಿ. ಹೌದು ಪರಮಾತ್ಮ. ನೀನು ಸಾಮಾನ್ಯನೇ. ಪಡವಿಯೋ ಭಕ್ತ ಶಿರೋಮಣಿ ನೀನು, ಪಡವಿಯೋ ಭಕ್ತ ಶಿರೋಮಣಿ ನೀನು, ಬಲ್ಲೆ ನಿನ್ನಯ ಮನವ ಬಿಡು ಬಲ್ಲೆ ನಿನ್ನಯ ಮನವ. ಭಕ್ತಿಯ ಪಾಶಕ್ಕೆ ಚಿತ್ತವನ್ನು ನಿಸಿದೆ. ಭಕ್ತಿಯ ಪಾಶಕ್ಕೆ ಚಿತ್ತವನ್ನು ನಿಸಿದೆ. ತಪ್ಪುದಲ್ಲಿ ನಿನಗಿಂತ ಓಟಮನೆ ಬಲ್ಲೆ ನಿನ್ನಯ ಮನವ, ಬಲ್ಲೆ ನಿನ್ನಯ ಮನವ. ವಿದುರ 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 ಸರ್ವದಾ ನನ್ನನ್ನೇ ಧ್ಯಾನಿಸುತ್ತಾ 40 ವರ್ಷಗಳಿಂದ ಕಾಮ ಕ್ರೋಧಾದಿಗಳಿಗೆ ಎಡೆ ಮಾಡಿಕೊಡುವ ಆಹಾರಗಳನ್ನೆಲ್ಲ ತ್ಯಜಿಸಿ ಈ ಕುಟೀರದಲ್ಲಿ ವಾಸ ಮಾಡಿಕೊಂಡಿರುವ ನಿನ್ನ ಭಕ್ತಿಯನ್ನು ನಾನು ಅರಿಯೇನೆ. ಅದರಲ್ಲೂ ಗೋಮಾತೆಯ ಕ್ಷೀರವನ್ನು ದಿನನಿತ್ಯ ಸೇವಿಸುತ್ತಿರುವ ನಿನ್ನ ಭಕ್ತಿಯನ್ನು ನಾನು ಅರಿಯೇನೆ. ಅದಿರಲಿ, ಈ ಹಸಿವೆಯನ್ನು ನಾನು ತಾಳಲಾರೆನು. ನನಗೇನಾದರೂ ಆಹಾರವನ್ನು ಕೊಡುವಿದುರ? ಪರಮಾತ್ಮ, ದೀನನಾದ ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನು ಇಲ್ಲವಲ್ಲ ದೇವಾ? ಏನು, ಗೋಮಾತೆಯ ಕ್ಷೀರವೇ? ಹೌದು ಪರಮಾತ್ಮ. ನನಗೆ ಅತ್ಯಂತ ಪ್ರಿಯವಾದದ್ದು ಗೋಮಾತೆಯ ಕ್ಷೀರವಲ್ಲವೇ? ಹಿಂದೆ ನನ್ನ ಭಕ್ತನಾದ ಕುಚೇಲನು ನನಗಾಗಿ ತಂದಿದ್ದ ಇಡೀ ಅವಲಕ್ಕಿಯ ಸ್ವಾದವು ಆಹಾಹಾ ಈಗಲೂ ಸವಿದಂತಿಹುದು. ರಾಮಾವತಾರದಲ್ಲಿ ನನ್ನ ಭಕ್ತಳಾದ ಶಬರಿಯು ನನಗಾಗಿ ಕಚ್ಚಿ ನೋಡಿ ಆರಿಸಿಟ್ಟು ತಂದಂತಹ ಹಣ್ಣಿನ ಸವಿಯು ಆಹಾಹಾಹಾ ಈಗಲೂ ಸವಿದಂತಿಹುದು. ಆ ಎರಡಕ್ಕಿಂತಲೂ ಗೋಮಾತೆಯ ಕ್ಷೀರ ಉತ್ತಮವಲ್ಲವೇ? ಅದನ್ನೇ ಕೊಡು ವಿದುರ. ಏನು ಮಾಡಲಿ ವಿದುರ, ಏಕೆಷ್ಟು ತವಕ ಪಡುತ್ತಿರುವೆ? ಪರಮಾತ್ಮ, ಈ ದೇಹವೇ ತಮ್ಮದಾಗಿರುವಾಗ ಏನೆಂದು ಹೇಳಲಿ ದೇವಾ? ಈಗ ತಾನೇ ಇದ್ದ ಕ್ಷೀರವನ್ನು ತಮಗರ್ಪಿಸಿ ತಾನೇ ಪಾನ ಮಾಡಿಬಿಟ್ಟೆನಲ್ಲ. ಏನು, ನನಗರ್ಪಿಸಿದೆ? ಹೌದು ಪರಮಾತ್ಮ. ನನಗರ್ಪಿಸಿದ ಮೇಲೆ ಆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರ ಇರಬೇಕು ತಾನೇ. ಎಲ್ಲಿ ಆ ಪಾತ್ರೆಯನ್ನು ತೆಗೆದುಕೊಂಡು ಬಾ. ಹಾಗೇ ಆಗಲಿ ಪರಮಾತ್ಮ.
ಪರಮಾತ್ಮ, ಸ್ವೀಕರಿಸಿ. ನೋಡಿದೆಯಾ ವಿದುರ, ಮನದಲ್ಲಿ ಭಕ್ತಿ ಎಂಬ ಸಾಗರವನ್ನೇ ಇಟ್ಟುಕೊಂಡು ಪಾತ್ರೆಯಲ್ಲಿ ಕ್ಷೀರವಿದ್ದರೂ ಕ್ಷೀರ ಇಲ್ಲ ಎಂದು ಹೇಳ್ತಿರಲಿಲ್ಲ. ಈ ಅಂತಹ ಸುಳ್ಳುಗಾರನೆಯಾ ನೀನು? ಪರಮಾತ್ಮ, ಅದರಲ್ಲಿರುವ ಕ್ಷೀರದಿಂದ ತಮ್ಮ ತುದಿ ನಾಲಿಗೆಯು ನೆನೆಯುವುದಿಲ್ಲವಲ್ಲ ದೇವ? ಏನು, ತುದಿ ನಾಲಿಗೆಯೂ ನೆನೆಯುವುದಿಲ್ಲವೇ? ಹೌದು ಪರಮಾತ್ಮ. ಏಕಕಾಲದಲ್ಲಿ ಸಪ್ತ ಸರೋವರಗಳು ಬತ್ತಿ ಹೋಗಬಹುದು, ಆದರೆ ಗೋಮಾತೆಯ ಕ್ಷೀರವು ಎಂದಿಗೂ ಬತ್ತುವುದಿಲ್ಲ. ವಿದುರ, ಇಲ್ಲಿ ನೋಡು. ನೋಡಿದೆಯಾ ವಿದ್ಯ, ಮನದಲ್ಲಿ ಭಕ್ತಿ ಎಂಬ ಕ್ಷೀರ ಸಾಗರವನ್ನೇ ಇಟ್ಟುಕೊಂಡು ಮನೆಯಲ್ಲಿ ಕ್ಷೀರ ಇಲ್ಲ ಎಂದು ಹೇಳುತ್ತಿರುವೆಯಲ್ಲ. ನೀನು ಕೊಟ್ಟ ಕ್ಷೀರವು ನನ್ನ ಹಸಿವೆಯನ್ನು ನೀಗಿಸಿ ಕ್ಷೀರ ಧಾರೆಯಾಗಿ ಹರಿಯುತ್ತಿರುವುದನ್ನು ಅದೋ ನೋಡುವಿದುರ. ಆಶ್ಚರ್ಯವಾಗಿರುವುದಲ್ಲ ಪರಮಾತ್ಮ. ಸಾಗರಾಶಯನ ಚಿರ ಸಾಗರಾಶಯನ ಸಾಗರಾಶಯನ ಚಿರ ಸಾಗರಾಶಯನ ಉರುಳೀದರ ಕರುಣಾಕರ ಪಾಲಿಸೈ ಶ್ರೀಧರ. ಮುರುಳೀಧರ ಕರುಣಾಕರ ಪಾಲಿಸೈ ಶ್ರೀಧರ. ಸಾಗರಾಶಯನ ಚಿರ ಸಾಗರಾಶಯನ. ವಾಮನ ರೂಪದ ಬಲಿಹರ ನಿನ್ನ ನಾಮವಿದೆಯ ಬಲುಹರ. ಪರಮಾತ್ಮ, ವಾಮನ ರೂಪದ ಬಲಿಹರ ನಿನ್ನ ನಾಮವಿದೆಯ ಬಲುಹರ. ಪಾಮರರೊಳು ನೀ ಕರುಣೆಯ ತೋರಿ, ಪಾಮರರೊಳು ನೀ ಕರುಣೆಯ ತೋರಿ, ತಾಮಸನಿಗಿದ ದಾಮೋದರ. ತಾಮಸನಿಗಿದ ದಾಮೋದರ. ಸಾಗರಾಶಯನ 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 ಚಿರ ಸಾಗರಾಶಯನ ಮುರುಳೀಧರ ಕರುಣಾಕರ ಪಾಲಿಸೈ ಶ್ರೀಧರ. ಶ್ರೀಧರ ಕರುಣಾಕರ ಪಾಲಿಸೈ ಶ್ರೀಧರ. ಸಾಗರಾಶಯನ ಚಿರ ಸಾಗರಾಶಯನ ಸಾಗರಾಶಯನ ಚಿರ ಸಾಗರಾಶಯನ. ಪರಮಾತ್ಮ, ಕ್ಷೀರ ಸಾಗರ ಶಯನನಾದ ನೀನು ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದೆ ದೇವ. ಧನ್ಯನಾದೆ ದೇವ, ಧನ್ಯನಾದೆ. ತಾವು ಬಂದ ವಿಚಾರವನ್ನು ತಿಳಿಸಬಹುದು ಪರಮಾತ್ಮ. ವಿದುರ, ತಮ್ಮನ್ನು ನಾನು ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನ ಆಸ್ಥಾನಕ್ಕೆ ತೆರಳುತ್ತಿದ್ದೇನೆ. ಪಾಂಡವರಿಗೆ ದೂತತ್ವವನ್ವಹಿಸಿ ಭಕ್ತ ರಕ್ಷಕನೆಂಬ ಬಿರುದನ್ನು ಪಾಲಿಸಿದೆ. ನಿನ್ನ ಮಹಿಮೆಯನ್ನು ಎಷ್ಟು ಕೊಂಡಾಡಿದರೂ ಸಾಲದು. ಆ ಪಾಂಡವರನ್ನು ರಕ್ಷಿಸುವ ಭಾರ ನಿನ್ನದು. ಆಗಲಿ ವಿದುರ, ನಾನು ನನ್ನ ಸೋದರತ್ತೆಯಾದ ಕುಂತಿದೇವಿಯನ್ನು ಭೇಟಿಯಾಗಿ ಕೆಲವೊಂದು ರಹಸ್ಯ ವಿಚಾರಗಳನ್ನು ಅವರೊಂದಿಗೆ ಚರ್ಚಿಸಿ ಅಲ್ಲಿಂದ ದುರ್ಯೋಧನ ಆಸ್ಥಾನಕ್ಕೆ ತೆರಳುತ್ತಿದ್ದೇನೆ. ವಿದುರ, ನೀನು ಅಲ್ಲಿಗೆ ಬಾ. ಅಲ್ಲಿ ಎಂದೂ ನಡೆದ ವಿಚಿತ್ರವೊಂದು ನಡೆಯುತ್ತದೆ.
ಹಾಗೆ ಆಗಲಿ ಪರಮಾತ್ಮ. ಜಗದ ಜಗದ ಜೀವನದ ತನು ನೀ ಆಡಿಸಿ ಕುಣಿಸಿ ಮಾಯೆಯ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಮನ ಮಿಡಿಯುವ ಮೋಹನ ರೂಪ ದೇವ ಜಗದ ನಿಗಮ ಗೋಚರನೆ ನಿರ್ಮಲಾತ್ಮಕ ನಿನ್ನ ನಿಗಮ ಗೋಚರನೆ ನಿರ್ಮಲಾತ್ಮಕ ನಿನ್ನ ಬಲ್ಲವರಿಲ್ಲ ಜಗದ ಜೀವರಲಿ ಬಲ್ಲವರಿಲ್ಲ ಜಗದ ಜೀವರಲಿ ಬವಣೆಗೆ ಸಿಲುಕಿದ ಭ್ರಾಂತಿಯ ಮನುಜರ ಬವಣೆಗೆ ಸಿಲುಕಿದ ಭ್ರಾಂತಿಯ ಮನುಜರ ಭವರೋಗ ವೈದ್ಯ ನೀನಲ್ಲವೇ ಪ್ರಭು. ವಿದುರ, ಮರೆತಿದ್ದೇನೆ. ನೀನು ಬರುವಾಗ ನಿನ್ನ ಸರ್ವೋತ್ತಮವಾದ ಧನಸ್ಸನ್ನು ಮರೆಯದೇ ತೆಗೆದುಕೊಂಡು ಬಾ. ಹಾಗೆ ಆಗಲಿ ಪರಮಾತ್ಮ. ಭವರೋಗ ವೈದ್ಯ ನೀ ಪರಿಪಾಲಿಸೆ ಜಗದ ಜೀವನದ ತನು ನೀ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಆಡಿಸಿ ಅಲೆರು ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಮನ ಮಿಡಿಯುವ ಮೋಹನ ರೂಪ ದೇವ ಜಗದ ಜೀವನದ ತನು ನೀ ಜಗದ ಜೀವಾತ್ಮನು ನೀ. ಶಕುನಿ, ನಿನ್ನ 100 ಜನ ಸಹೋದರರನ್ನು ಹತ್ಯೆಗೈದ ದುರ್ಯೋಧನ ಮರೆತೆಯ ಶಕುನಿ? ಅಂದು ನೀನು ಶಪಥಗೈದು ಇಲ್ಲಿ ಬಂದು ಸುಮ್ಮನೆ ಕಾಲಹರಣ ಮಾಡುತ್ತೇವೆಯ? ನೀನಂದು ಗೈದ ಶಪಥ ಏನಾಯಿತು ಶಕುನಿ? ಏನಾಯಿತು ಶಕುನಿ? ಏನಾಯಿತು? ಸತ್ತು ಈ ಶೋಭನ ರಾಜ ಶಕುನಿಯ ಆಶ್ವಾಸನೆಯನ್ನೇ ಅವಹೇಳನ ಮಾಡುತ್ತಿರುವ ಹದಮ ಮರುಗಳೇ ಸದ್ದು ಸದ್ದು. ಏನೀ ಬಗೆಯ ಕುಹ ಕಂಟಕ ಕರ್ಕಶ ಕೇಕೆ, ಏನೀ ಪ್ರಳಯಾಗ್ನಿ ಜ್ವಾಲೆಯನ್ನು ಪ್ರಚೋದನಗೈಯುತ್ತಿರುವ ಪ್ರಚಂಡ ಮಾರುತದ ಪ್ರಳಯ ತಾಂಡವ ನೃತ್ಯ. ಅಖಂಡ ಭರತ ಖಂಡಕ್ಕೆ ಕುಹಕ ಖಂಡದ ಕುಕ್ಷಿಕತೆಯ ಪ್ರವೀಣ, ಆಶ್ಚರ್ಯದ ಮಹಾನಿಪುಣ ಈ ಶೋಭನ ರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ ಸಲ್ಲದು. ಅಂದು ನಿರಪರಾಧಿಗಳು ಗಾಂಧಾರ ವಂಶೋದ್ಧಾರಕರಾದ ನನ್ನ 99 ಮಂದಿ ಸಹೋದರರನ್ನು, ನನ್ನನ್ನು, ನನ್ನ ಜನ್ಮದಾತನನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರವಾದ ಶಿಕ್ಷೆಯನ್ನು ಸ್ಮರಿಸಿಕೊಂಡರೆ ಹಬ್ಬ ನನ್ನ ಗುಂಡಿಗೆಯೂ ನಡುಗುತ್ತಿರುವುದು, ಕೈ ಕಾಲುಗಳು ಕಂಪಿಸುತ್ತಿರುವುದು, ರಕ್ತವೇ ಕುದಿಯುತ್ತಿರುವುದು. ದುರ್ಯೋಧನ, ನನ್ನ ರಕ್ತವೇ ಕುದಿಯುತ್ತಿರುವುದು. ದ್ವೇಷಾಗ್ನಿ ಎಂಬ ಜ್ವಾಲೆ ದಗದಗನೆ ಹತ್ತಿ ಉರಿಯಲು ಆರಂಭಿಸಿದೆ. ದಗದಗನೆ ಎತ್ತಿದ ದ್ವೇಷ ಜ್ವಾಲೆ ದಹಿಸುತ್ತಿರುವುದು ಲೋಕಕ್ಕೆ
ಲೋಕ ಕರಾಳೆ. ಸೋಲಿಸಿ ನಮ್ಮನ ಕುರುಪತಿ ತಂದನು ಹಸ್ತಿನಾವಧಿಯ ಸೆರೆಯೊಳಲಿಟ್ಟನು. ಸೋಲಿಸಿ ನಮ್ಮನ ಕುರುಪತಿ ತಂದನು ಹಸ್ತಿನಾವಧಿಯ ಸೆರೆಯೊಳಲಿಟ್ಟು ಅಣ್ಣ ತಮ್ಮಂದಿರು 100 ನಾವು ಸುಯೋಧನ. ಅಣ್ಣ ತಮ್ಮಂದಿರು 100 ನಾವು ನಮಗೊದಗಿರುವುದು ಸೆರೆಮನ ಸಾವು. ಅಣ್ಣ ತಮ್ಮಂದಿರು 100 ನಾವು ನಮಗೊದಗಿರುವುದು ಸೆರೆಮನ ಸಾವು. ದಗದಗ 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 ನೆತ್ತಿದ ದೇಶ ಜ್ವಾಲೆ ಜಯಿಸುತ್ತಿರುವುದು ಲೋಕ ಕರಾಳೆ. ಒಬ್ಬನೇ ನಾನೊಬ್ಬನೇ 100ರಲ್ಲೊಬ್ಬನೇ ಉಳಿದೀಗನೀಗ ತೀರಿಸಲನು ಜರ ಸಾಲವ ಬೇಗ. ನೂರರಲ್ಲೊಬ್ಬನೇ ಉಳಿದೀಗನೀಗ ತೀರಿಸಲನು ಜರ ಸಾಲವ ಬೇಗ. ಹೆಮ್ಮರವಾಗಿಗೂ ದನ್ನದ ಸೇಡು ಸೇಡು ಸೇಡು. ಸುಯೋಧನ ಎಮ್ಮರವಾಯಿಗೂ ದೆನ್ನದ ಸೇಡು ಹೊಸೋಣ ನೆನಪುದು ಕೌರವ ನಾಡು. ಎಮ್ಮರವಾಯಿಗೂ ದೆನ್ನದ ಸೇಡು ಹೊಸೋಣ ನೆನಪುದು ಕೌರವ ನಾಡು. ದಗದಗ 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 ನೆತ್ತಿದ ದೇಶ ಜ್ವಾಲೆ ಜಯಿಸುತ್ತಿರುವುದು ಲೋಕ ಕರಾಳೆ. ದುರ್ಯೋಧನ ಅಂದು ಅಂದು ನನ್ನ ಹತಭಾಗ್ಯ ಸಹೋದರರಿಗೆ ದಿನಕ್ಕೊಂದು ಇಡೀ ಅನ್ನ, ಒಂದು ಹೊಳಲು ನೀರನ್ನು ಕೊಡುತ್ತಿದ್ದೆ. ಆ ನನ್ನ ಹತಭಾಗ್ಯ ಸಹೋದರರು ಅದನ್ನೆಲ್ಲವನ್ನು ನನಗಿತ್ತು ಉಪವಾಸ ಮಾಡಿ ಒಬ್ಬೊಬ್ಬರಾಗೆ ಹತರಾದರು. ಅಯ್ಯೋ ಸಹೋದರರೇ, ಒಬ್ಬೊಬ್ಬರಾಗೆ ಹತರಾದರು. ಓ ದಾರುಣ ದೃಶ್ಯವು ನನ್ನ ಸ್ಥಿತಪಡಲು ಅಚ್ಚೆಳೆದೆ ಉಳಿದು ನಿರಂತರ ಬಡಭಾಗ್ಯ ಜ್ವಾಲೆಯಲ್ಲಿ ನೊಂದು ಬೆಂದು ಕೃಶನಾಗಿದ್ದೇನೆ. ನನ್ನ ಈ ದೇಹವನ್ನು ಅಣುವಣುವಾಗಿ ತುಂಡರಿಸಿದರು ಪ್ರತೀಕಾರಕ್ಕೆ ಪ್ರತೀಕಾರ, ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ ಎಂಬ ಮಾತ್ಸರ್ಯದ ಹೊರತಾಗಿ ಮತ್ಯಾವ ಆಸೆ ಆಕಾಂಕ್ಷೆಗಳು ನನ್ನನ್ನರಿಸಲು ಅಸಾಧ್ಯ. ದುಷ್ಟ ದುರ್ಯೋಧಿ ಅಟ್ಟಹಾಸದಿಂದ ಮೆರೆಯುತ್ತಿರುವ ದುರುಳ ದುರ್ಯೋಧನನೇ ಕೇಳು. ನಾನೂ ಸಹ ನಿನ್ನಂತೆಯೇ 99 ಮಂದಿ ಸಹೋದರರನ್ನೊಳಗೂಡಿ ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಮಸ್ತ ಸಾಮಂತ ರಾಜ್ಯರಿಂದ ಓಲೈಸಿಕೊಂಡು ರಾಜ್ಯಭಾರ ಮಾಡಬಹುದಾಯಿತು. ರಾಜ್ಯಭಾರ ಎಲ್ಲಿ ನನ್ನ ಸಿಂಹಾಸನ? ರಾಜಾದಿರಾಜ ಸೌಬಲ ರಾಜ ಶಕುನಿ ಮಹಾರಾಜ್ ಕಿ, ಮಂತ್ರಿಗಳೇ, ಶಕುನಿ ಮಹಾರಾಜ್ ಕಿ, ಶಕುನಿ ಮಹಾರಾಜ್ ಕಿ. ಇದೇನು ನಾನೇನಾದರೂ ಹಗಲು ಕನಸೇನಾದರೂ ಕಂಡನೆ? ನನ್ನದೇನು ಭ್ರಾಂತೆ? ಛೆ, ದುರ್ಯೋಧನ, ನಿನ್ನ ಕುಟಿಲ ತಂತ್ರದಿಂದ ನನ್ನ ಆಸೆ ಆಕಾಂಕ್ಷೆಗಳು ಗಾಳಿ ಗೋಪುರವಾಯಿತು. ಆದರೂ ಚಿಂತೆ ಇಲ್ಲ, ಅಂತೆಯೇ ನಿನ್ನೊಡನೆ ಸೇರಿ ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರದಿಂದಲೇ ಛೇದಿಸಬೇಕು. ನಿನ್ನಂತ ಮೋಸಗಾರ ನನ್ನಂತ ಮೋಸಗಾರನಿಂದಲೇ ನಾಶ ಮಾಡಬೇಕು ಎಂಬ ಹಿರಿಯರ ನಾಡುನುಡಿಯಂತೆ ಅಡಿಗಡಿಗೂ ಅಡ್ಡದಾರಿಗೆಳೆದು ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲೇ ಮುಳುಗಿಸುವೆನು. ಅಣ್ಣ ನನ್ನ ಸಹೋದರರ ಆರ್ತನಾದ
ಅಣ್ಣ ಅನ್ನ ನೀರು ಅನ್ನ ನೀರು. ಅಳಬೇಡಿರಿ ನನ್ನ ಹತಭಾಗ್ಯ ಸಹೋದರರೇ, ಅಳಬೇಡಿರಿ. ದುರ್ಯೋಧನ 99 ಮಂದಿ ಸಹೋದರರ ಚಿನ್ನ ಮುಂಡಗಳಿಂದ ನರಕದಲ್ಲಿ ನಿಮಗೆ ನಿರಾಂಜನ ಮಾಡಿಸುವನು. ದುರ್ಯೋಧನ ನರಕದ ಭಯಂಕರ ಹಿಂಸೆಗಿಂತಲೂ ಈ ಶಕುನಿಂದ ಕುರುಕ್ಷೇತ್ರದಲ್ಲಿ ನಿನಗಾಗುವ ಹಿಂಸೆ ಭಯಾನಕ, ಅತಿ ಭಯಾನಕ. ಅಧಿಕಾರ ಇದೆ ಎಂದು ಕೊಬ್ಬಿ ಮೆರೆಯುತ್ತಿರುವೆ ಆ ಮೂಡ. ಎಲ್ಲಿದ್ದಾಗ ನಿನ್ನ ಅಧಿಕಾರ? ಅಧಿಕಾರ ಬಲದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ಕೊಬ್ಬಿ ನಾನು ನೋಡು, ಮೂರ್ಖ ನಾನು ನೋಡುವೆ. ವೇದನ ಅಧಿಕಾರ ಬಲದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ಕೊಬ್ಬಿ ನಾನು ನೋಡು, ಮೂರ್ಖ ನಾನು ನೋಡುವೆ. ವೇದನ ಅತಿ ಆಸೆ ತುಂಬಿರುವುದು ನಿನ್ನ ಮನದಲ್ಲಿ. ಅತಿ ಆಸೆ ತುಂಬಿರುವುದು ನಿನ್ನ ಮನದಲ್ಲಿ. ನಿನ್ನ ಕುಲನಾಶ ಗೈಯುವುದೇ ನನ್ನ ಮನದಲ್ಲಿ. ನಿನ್ನ ಕುಲನಾಶ ಗೈಯುವುದೇ ನನ್ನ ಮನದಲ್ಲಿ. ಆಳೋ ಆಸೆ ಇದೆ ನಿನ್ನ ಮನದಲ್ಲಿ. ಆಳು ಎಷ್ಟು ದಿವಸ ಆಳೋ ಆಸೆ ಇದೆ ನಿನ್ನ ಮನದಲ್ಲಿ. ನಿನ್ನ ಕೊಲೆ ಮಾಡೋ ಸಂಚು ಇದೆ ನನ್ನ ಮನದಲ್ಲಿ. ನಿನ್ನ ಕೊಲೆ ಮಾಡೋ ಸಂಚು ಇದೆ ನನ್ನ ಮನದಲ್ಲಿ. ಇದು ನಿನ್ನದು ತಪ್ಪ ಇಲ್ಲ ನನ್ನದು ತಪ್ಪ. ಇದು ನಿನ್ನದು ತಪ್ಪ ಇಲ್ಲ ನನ್ನದು ತಪ್ಪ. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪ. ಆ ಬ್ರಹ್ಮನ ತಪ್ಪ. ಸುಯೋಧನ, ಅಧಿಕಾರ ಬಲದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ಕೊಬ್ಬಿ ನಾನು ನೋಡುವೆ, ಮೂರ್ಖ ನಾನು ನೋಡುವೆ. ಸೂರಧನುವ ಹಿಡಿದು ನಿಲ್ಲುವ ವೀರ ಪಾರ್ಥನ ಬಲ ಅರ್ಜುನ. ಸೂರಧನುವ ಹಿಡಿದು ನಿಲ್ಲುವ ವೀರ ಪಾರ್ಥನು ಅನ್ಯಾಯವಾಗಿ ಪ್ರಾಣ ಬಿಟ್ಟ ಸೂತಕರ್ಣ, ಪಾಪ ಕರ್ಣ. ಅನ್ಯಾಯವಾಗಿ ಪ್ರಾಣ ಬಿಟ್ಟ ಸೂತಕರ್ಣನು ಸಿಡಿದೆದ್ದು ನಿಲ್ಲುವನು ಭೀಮಸೇನನು. ಬಲ ಜಗದಟ್ಟಿ ಭೀಮ. ಸಿಡಿದೆದ್ದು ನಿಲ್ಲುವನು ಭೀಮಸೇನನು ತನ್ನ ಗದೆಯಿಂದ ನಿನ್ನ ತೊಡೆಯ. ಆ ನೋವು. ಹೀಗೆ ನೀನು ನರಳಾಡಿ ಸಾಯಬೇಕು. ಅದನ್ನು ನಾನು ನನ್ನ ಕಣ್ಣಿಂದಲೇ ನೋಡಬೇಕು. ಇದು ನನ್ನ ತಪ್ಪೆ ಇಲ್ಲ ನಿನ್ನ ತಪ್ಪೆ? ಆ ಬ್ರಹ್ಮನ ತಪ್ಪು. ಇದು ನನ್ನದು ತಪ್ಪ ಇಲ್ಲ ನಿನ್ನದು ತಪ್ಪ. ಇದು ನನ್ನದು ತಪ್ಪ ಇಲ್ಲ ನಿನ್ನದು ತಪ್ಪ. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪ. ಆ ಬ್ರಹ್ಮನ ತಪ್ಪ. ತಾಯಿಯ ಕಣ್ಣೀರಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತಾ ನಿನಗಾಗಿ ಒಂದು ನಿಟ್ಟುಸಿರು ಬಿಡುವಿಲ್ಲದಂತೆ ಮಾಡಿ ನರಕದ ಮಾರ್ಗವನ್ನೇ ಹಿಡಿಸುವೆನು. ಅಲ್ಲವಯ್ಯ, ನಿನಗೆ ಪರಮ ವೈರಿಗಳಾದ ಪಾಂಡವರು ಅನ್ನುವಷ್ಟರಲ್ಲಿ ನೀನು ಗದೆ ಎತ್ತಿ ಬಂದೆಯಲ್ಲ. ನಾನು ಮಾಡಿದ ಕಾರ್ಯವು ಯುಕ್ತವೇ ಶಕುನಿ? ಚಿಂತೆ ಏಕೆ ಕುರುರಾಜ? ಜಯದೃತ ಕೃತವರ್ಮಾದಿಗಳು ಸೈನ್ಯ ಸಮೇತರಾಗಿ ಹೊರಟರೆಂದು ದೂತನು ಸಮಾಚಾರವನ್ನು ತಂದನಲ್ಲವೇ?
ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯ ಶೂರನು ತನ್ನೆರಡು ತೋಲ್ಬಳಗಳಿಂದಲೇ ಇಡೀ ಸಮಸ್ತ ಪಾಂಡವರ ಸೈನ್ಯವನ್ನೇ ಎದುರಿಸಬಲ್ಲೆ. ಆದರೆ ಈ ಜ್ಞಾತಿ ಹಿಂಸೆ ಸಂಯುಕ್ತ ಕೆಲಸ ಉಚಿತವೇ ಶಕುನಿ? ಕೃಷ್ಣನು ಕ್ಷತ್ರಿಯ ಜಾತಿಯ ಚಿಂತೆ ಏಕೆ ಕುರುರಾಜ? ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ. ಅವನ ಮಾತು ಪರಿಗ್ರಹವಲ್ಲ ಬಿಡು ಸುಯೋಧನ. ಸಹೋದರ, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನು. ನಾಳೆ ಪ್ರಾತಃ ಕಾಲದಲ್ಲಿ ರಾಜಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವಂತೆ. ಏನು? ಕೃಷ್ಣನು ಹಸ್ತಿನಾವತಿಯಲ್ಲಿ? ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧರಾಗು. ಛೇ ಛೇ, ಸಹೋದರ, ಆ ದರ್ಪಿತ ಗೋಪಾಲನು ನಮ್ಮ ಅತಿಥಿ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ. ಆಗಲೇ ಆ ರಾಜಪ್ರಸಾದವನ್ನು ದಾಟಿ ಆ ದರಿದ್ರ ವಿದುರನ ಮುರುಕು ಜೋಪನೆಯನ್ನು ಆಶ್ರಯಿಸಿರುವುದು. ಇದು ಎಂತಹ ಅವೇಳನ! ಯದುಪತಿಯು ಭಕ್ತ ಪರಾಧೀನನು. ಗೋಪಾಲನು ಆಗ ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ. ಆಗಲೇ ಆ ರಾಜಪ್ರಸಾದವನ್ನು ದಾಟಿ ಆ ದರಿದ್ರ ವಿದುರನ ಮುರುಕು ಜೋಪಡಿಯನ್ನು ಆಶ್ರಯಿಸಿರುವನ್ನ ಇದು ಎಂತ ಅವೇಳನ ಅಣ್ಣ. ಅವಹೇಳನವಲ್ಲ ಪ್ರಿಯ ಸಹೋದರ,
ಯದುಪತಿಯು ಭಕ್ತ ಪರಾಧೀನನು, ವಿದರನಂತ ಭಕ್ತರು ಮಧ್ಯಾರಿರುವರು. ಈ ದಿನ ಆತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ನೀನು ಚಿಂತಿಸಬೇಡ, ಹೋಗು ತಮ್ಮ, ಸಿದ್ಧರಾಗು. ಕೃಷ್ಣನಿಗೆ ಸತ್ಕಾರವೇ ಸತ್ಕಾರ. ಎಚ್ಚರಿಕೆ 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 ಅಣ್ಣ ಎಚ್ಚರಿಕೆ ಎಚ್ಚರಿಕೆ. ಮುರಾರಿ ಕೃಷ್ಣನ ಕುಂಕುಮ ಜಾಲದ ಮುರಾರಿ ಕೃಷ್ಣನ ಕುಂಕುಮ ಜಾಲದ ಮೂಲವತಿ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ ಎಚ್ಚರಿಕೆ ಎಚ್ಚರಿಕೆ. ಗುರುಕುಲವೇ ವಿನಾಶವಾಗುವ ಕಾಲವು ಬಂದಿದೆ. ಗುರುಕುಲವೇ ವಿನಾಶವಾಗುವ ಕಾಲವು ಬಂದಿದೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ ಎಚ್ಚರಿಕೆ ಎಚ್ಚರಿಕೆ. ಕಳ್ಳಗಳ ಬಲ್ಲದ ಮೂಲವ ತಿಳಿಯದೆ ಕಳ್ಳಗಳ ಬಲ್ಲದ ಮೂಲವ ತಿಳಿಯದೆ ಎಚ್ಚರಿಕೆ ಎಚ್ಚರಿಕೆ ಅಣ್ಣ ಎಚ್ಚರಿಕೆ ಎಚ್ಚರಿಕೆ. ಅಣ್ಣ ಸಹೋದರ, ಆ ಕೃಷ್ಣನ ಮಾತಿಗೇನಾಗಿ ಬೆರಗಾಗಿ ಅರ್ಧ ರಾಜ್ಯವನ್ನು ಕೊಟ್ಟೆಯಾದರೆ ಕುರುಕುಲದ ವಿನಾಶಕ್ಕೆ ನೀನೇ ಕಾರಣವಾಗಿದೆ. ಎಚ್ಚರಿಕೆ. ಆ ಕೃಷ್ಣನಿಗೆ ಸತ್ಕಾರವೇ ಸತ್ಕಾರ. ಛೇ ಛೇ. ಸಹೋದರ, ಸಹೋದರ, ನೋಡಿದೆಯ ಮಾವ, ಮದಗಜಗಳೆಷ್ಟಿದ್ದರು ಈ ಸಿಂಹಕ್ಕೆ ಸಮವೇ? ಸಿಂಹ ಸಿಂಹ ಎಲ್ಲಿ ಸುಯೋಧನ ಸಿಂಹ? ನೀನು ಚಿಂತಿಸಬೇಡ ಮಾವ, ಸಿಂಹಕ್ಕೆ ಸಿಂಹ ಈ ನನ್ನ ತಮ್ಮ. ನನ್ನಮ್ಮ ಸಿಂಹ. ಈಗೇನು ಮಾಡುವುದು ಮಾವ? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸದೆ ಅಥವಾ ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ಕೌರವೇಶ್ವರ. ಹಾಗಿದ್ದರೆ ಈ ಸಾರ್ವಭೌಮನ ವೈಭವವನ್ನು ತೃಣೀಕರಿಸಿ ಓರ್ವ ದಾಸಿ ಪುತ್ರನ ಮುರುಕು ಜೋಪಡಿಯನ್ನು ಆಶ್ರಯಿಸುತ್ತಿದ್ದೇನೆ. ಪ್ರಾರಂಭದಲ್ಲಿಯೇ ಸಹಿಸಲಾಗದ ಅಪಮಾನ, ಭಕ್ತಿ ವೈರಾಗ್ಯ ವಂಚಿತನಾದ ನೀನು ಈ ಅಪಮಾನವನ್ನು ಹೇಗೆ ಸಹಿಸಿಕೊಳ್ಳುವೆ ಕೌರವೇಶ್ವರ? ಕೃಷ್ಣನ ಮೇಲೆ ನನಗೆ ಇಷ್ಟೊಂದು ದ್ವೇಷವೇಕೆ ಚಕುಲಿ? ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಭಾರತ ವರ್ಷದಲ್ಲೇ ಕ್ಷತ್ರಿಯರನ್ನು ನಿರ್ಮೂಲನ ಮಾಡಲೆಂದೇ ಅವತರಿಸಿದರು. ಕಂಸ, ಜರಾಸಂಧ, ಶಿಶುಪಾಲಾದಿಗಳು ನಿನಗೆ ಅಂತ ಮಿತ್ರರಾಗಿದ್ದರು. ಕಾರಣವಿಲ್ಲದೆ ಅವರನ್ನು ವಧಿಸಿ, ಕಂಸನನ್ನು ವಧಿಸಿ ಅರುಳು ಮರಳು ಮುದುಕನಾದ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದ ಮೇಲೆ ಕುಳ್ಳಿಸಿ ಸಹೋದರರನ್ನು ಸುಮಪಾರ ಪ್ರಮುಖರನ್ನಾಗಿ ಮಾಡಿ ವಿಜಯಲಕ್ಷ್ಮಿಯನ್ನು ತಾನೇ ವಶಪಡಿಸಿಕೊಂಡನು. ಇಂಥವನಿಗೆ ಮನ್ನಣೆಯೇ ಕೌರವೇಶ್ವರ? ಹಾಗಿದ್ದರೆ ನನ್ನನ್ನು ದ್ವಾರಕೆಗೆ ಏಕೆ ಕಳಿಸಿದೆ ಮಾವ? ಆ ನಂದ ಗೋಪಾಲನ ಮನೆ ಬಾಗಿಲಿನಲ್ಲಿ ಈ ದುರ್ಯೋಧನನು ಸಹಾಯವನ್ನು ಬೇಡುವುದು ಉಚಿತವೇ ಶಕುನಿ? ಅದಕ್ಕೊಂದು ಉದ್ದೇಶವಿತ್ತು ನನ್ನ ಮಗುವೆ. ಏನು ಮಾವ ನಿನ್ನ ಉದ್ದೇಶ? ಕಾಳ ಸರ್ಪದ ವಿಷದಲ್ಲನ್ನು ಕಿತ್ತ ಬಳಿಕ ಅದರೊಡನೆ ಸರಸ ಸರಪ ನಡಬಹುದಲ್ಲವೇ? ನಿಜ ನಿಜ ಶಕುನಿ. ಕೃಷ್ಣನಿಂದ ಪಾಂಡವರನ್ನು ಬೇರೆ ಮಾಡಲಾಗದು. ಕೃಷ್ಣನಿಗಿಂತ ಅವನ ವಿಜಯೋನ್ಮಾತ್ಯ ಸೈನ್ಯವು ನಿನಗೆಚ್ಚು ಅವಶ್ಯಕತೆ ಆಯಿತು ಕೌರವೇಶ್ವರ. ಕೃಷ್ಣನೇನಾದರೂ ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದೇ ಆದರೆ ಕೃಷ್ಣ ನನಗೆ ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕೆಂದು ನಿಸ್ಸಂಕೋಚವಾಗಿ ಕೇಳಬೇಕಾಗಿತ್ತು. ಆದರೆ ಆ ಅರ್ಜುನನು ಆ ಸಂಕಟದಿಂದ ಪಾರು ಮಾಡಿದನು. ಕೃಷ್ಣನು ನೀನು ಹೇಳುವಂತ ವಂಚಕನೇ ಇರಬಹುದು, ಆದರೆ ಪಾಪ ಅವನ ಮೇಲಿನ ದ್ವೇಷದಿಂದ ಪಾಂಡವರು ನಿಲ್ಲಿಸಬೇಕಾಗುವುದಲ್ಲ ಮಾವ. ನನ್ನಕ್ಕನ ಮಗನ ಬಾಯಲ್ಲಿ ಪಾಪ ಪುಣ್ಯ ಇವನ್ನೆಲ್ಲ ಎಲ್ಲಿಂದ ಕತ್ತೆ ನನ್ನ ಮಗುವೆ?
ಕೃಷ್ಣನಿಂದ ಪಾಂಡವರನ್ನು ದೂರ ಮಾಡಲಾಗದು. ಏಕೆ ಬೇರೆ ಮಾಡಲಾಗದು ಮಾವ? ಅವರೆಲ್ಲರೂ ಅವನ ಆಜ್ಞಾಧಾರಕರು. ಸಂಧಾನಕ್ಕೆ ಸಮ್ಮತಿಸಿ ನೀನೇನಾದರೂ ಆಶ್ರಯವನ್ನು ಕೊಟ್ಟೆ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗುವೆ. ಅಲ್ಲವಯ್ಯ, ಪಗಡೆ ಆಟದಲ್ಲಿ ಸೋತಾಗಲೇ ರಾಜ್ಯದ ಹಕ್ಕು ನಷ್ಟವಾಯಿತು. ಪುನಃ ಅದನ್ನು ಹೊಂದುವುದೆಂದರೇನು? ಕುರುಭೂಮಿಯ ರಾಜ್ಯಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನಾಂಜಲಿಡುವುದು ನಿನಗೆ ಉಚಿತವೇ ಕೌರವೇಶ್ವರ? ಮಾವ, ನೀನು ಭಯಪಡಬೇಡ ಮಾವ. ಕುರುಕ್ಷೇತ್ರ ರಣಾಂಗಣದಲ್ಲಿ ಆ ಪಾಂಡವರನ್ನು ತಲೆಗಲಗಳಂತೆ ತೂರಿ ಬಿಡುವೆನು. ಮಾವ. ಆ ಭೀಮನನ್ನು ಮಾತ್ರ ಬಿಡಬೇಡ. ಬಿಡುವುದಿಲ್ಲ ಮಾವ. ಬಿಡುವ ಕೂಡದು ನನ್ನ ಮಗುವೆ. ಅಷ್ಟು ಮಾತ್ರವಲ್ಲ, ಬಾರಿಗೂ ಸಂಧಿಯ ನೆಪದಿಂದ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೆ ತಕ್ಕ ಪ್ರಾಯಶ್ಚಿತ್ತ ಆಗಲೇಬೇಕು. ಈ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು ನನ್ನ ಮಗುವೆ. ಏನು ಮಾವ ನಿನ್ನ ಸಲಹೆ? ಸಮಯ ಬಂದಾಗ ವಿಜ್ಞಾಪಿಸುವೆನು ಮಾವ. ನಿನ್ನ ಸಲಹೆ ಹೊರತಾಗಿ ಮತ್ತಾವ ಕಾರ್ಯವನ್ನು ಮಾಡುವುದಿಲ್ಲ. ಮಾಡಕೂಡದು ನನ್ನ ಮಗು. ಮಾಡುವುದಿಲ್ಲ ಮಾವ. ಮಾಡಲು ನಾನು ಬಿಡುವುದಿಲ್ಲ. ನಡೆ ಮಾವ, ರಾಜಸಭೆಗೆ ಸಮಯ ಆಯಿತು. ನಡೆ ಹೋಗುವ. ನಡೆ ಕೌರವೇಶ್ವರ, ನಡೆ. ನಡೆ ಕುರುಕುಲದ ರಣಕಲಿ ನೀನಾಗುವೆ ರಣರಂಗದಲ್ಲಿ ನರಬಲಿ. ನಾನು ನಿನ್ನ ಸೋದರ ಮಾವನೆಂದು ತಿಳಿದಿರುವೆ ಆ ಮೂಢ. ನಾನು ನಿನ್ನ ಸೋದರ ಮಾವನಲ್ಲ. ನಾನೆಂದಿಗೆ ನಿಮ್ಮ ಅಪ್ಪನ ಮನೆಗೆ ಕಾಲಿಟ್ಟೆನೋ ಅಂದಿಗೆ ಕಾಗೆ ಒಕ್ಕ ಗೂಡ ಆಯಿತು, ಮಾರಿ ಒಕ್ಕ ಬೀಡ ಆಯಿತು. ಎಂದಿಗೆ ನಿನ್ನ ಮಡದಿ ಭಾನುಮತಿ ಮಂಡೆಗೆದರಿ ಮುಂಡೆಯಾಗಿ ರಣಕ್ಷೇತ್ರದಲ್ಲಿ ನರಳಾಡುಗಳು ಅಂದಿಗೆ ಈ ಶಕುನಿಗೆ ಶಾಂತಿ, ಮನಃಶಾಂತಿ, ವಿಶ್ರಾಂತಿ, ಆನಂದ, ಪರಮಾನಂದ. ಆನಂದ ಈ ಶಕುನಿಗೆ ಪರಮಾನಂದ ಕುರುಕ್ಷೇತ್ರದಿಂದ. ಆನಂದ ಈ ಶಕುನಿಗೆ ಪರಮಾನಂದ ಕುರುಕ್ಷೇತ್ರದಿಂದ. ಆನಂದ ಸಂಗ್ರಾಮ, ಕುರುಕುಲ ವಂಶದ ನಿರ್ನಾಮ. ಕುರುಪಾಂಡವರ ಸಂಗ್ರಾಮ, ಕುರುಕುಲ ವಂಶದ ನಿರ್ನಾಮ. ಪಾಂಡವರಿಗೆ ಜಯವೋ, ಆ ಕೌರವನ ಜಯವೋ. ಆನಂದ ಶಕುನಿಗೆ ಪರಮಾನಂದ ಕುರುಕ್ಷೇತ್ರದಿಂದ. ಆನಂದ ಸೇಡಿನ ಸರ್ಪವ ಎದೆಮೆಟ್ಟೆ ಸರಸವನಾಡಲು ಬಯಸುವೆಯ. ಸೇಡಿನ ಸರ್ಪದ ಎದೆಮೆಟ್ಟೆ ಸರಸವನಾಡಲು ಬಯಸುವೆಯ. ನಿನ್ನ ವಿನಾಶಕ್ಕೆ ಕಾದಿಗೆ ನಾನು, ನಿನ್ನ ವಿನಾಶಕ್ಕೆ ಕಾದಿಗೆ ನಾನು ಆನಂದವನ ವಂದುವೆ.
ಕೊಪ್ಪಿಸುವೆ ಕೌರವ ಕುರಿಗಳ ಕೊಪ್ಪಿಸುವೆ ಆ ಕುರಿಗಳ ರಣದೊಳು ಬಲಿ ಕೊಡುವೆ ನಿನ್ನ ವಿನಾಶಕ್ಕೆ ಕಾದಿಗೆ ನಾನು ನಿನ್ನ ವಿನಾಶಕ್ಕೆ ಕಾದಿಗೆ ನಾನು ಆನಂದವನ ವಂದುವೆ ಆನಂದವನ ವಂದುವೆ ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಕುರುಕ್ಷೇತ್ರದಿಂದ ಆನಂದ ನಾನು ಶಕುನಿ ಎಂಬ ಮೂರಕ್ಷರದ ಅರ್ಥವನ್ನು ತಿಳಿದಿರುವೆ ಆ ಮೂಢ. ಶಾ ಎಂದರೆ ಶಸ್ತ್ರಾಸ್ತ್ರಗಳಿಲ್ಲದೆ, ಹೂ ಎಂದರೆ ಕುರುಡನ ಕುನ್ನಿಗಳ, ನೀ ಎಂದರೆ ನಿರ್ಮೂಲನ ಮಾಡುವುದೇ ಈ ಶಕುನಿ ಎಂಬ ಮೂರಕ್ಷರದ ಅರ್ಥ. ಶಕುನಿಯಿಂದ ನಿಸ್ಸಂಕೋಚವಾಗಿ ಕುರುವಂಶ ನಿರ್ಮೂಲನ.